ಬಸವಲಿಂಗಾಯ ನಮಃ. ಮೊದಲಿಗೆ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು, ಎನ್ನ ಆರಾಧ್ಯ ದೈವ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು, ಈ ಇಪ್ಪರಿಗೆ ಗ್ರಾಮದ ಆರಾಧ್ಯ ಶಕ್ತಿಯಾಗಿರ್ತಕ್ಕಂಥ ಸಿದ್ದರಾಮ ಶಿವಯೋಗಿಗಳನ್ನು ಮತ್ತು ಸಂಗಮೇಶ್ವರ ಮಹಾರಾಜರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು, ಈ ಮಾರುತೇಶ್ವರ ದೇವಸ್ಥಾನದ ಕಟ್ಟಡದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ, ಇದೇ ಊರಿನಲ್ಲಿ ಜನ್ಮವನ್ನು ತಾಳಿ ಶ್ರೀಶೈಲ ಪೀಠಕ್ಕೆ ಜಗದ್ಗುರುಗಳಾಗಿ ಈ ಇಪ್ಪರಿಗೆ ಗ್ರಾಮದ ಹೆಸರನ್ನು ಇಡೀ ಭಾರತದ ಆದ್ಯಂತ ಎತ್ತರಕ್ಕೆ ಕರೆದುಕೊಂಡು ಹೋಗಿರ್ತಕ್ಕಂಥ ಜಗದ್ಗುರು ಮಹಾಸನ್ನಿಧಿಯವರು, ಅದು ನಮ್ಮ ಇಪ್ಪರಿಗೆಯವರು ಅಂತಕ್ಕಂಥದ್ದು ಅಭಿಮಾನದಿಂದ ಹೇಳಬಹುದು. ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 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 1008 ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು ಶ್ರೀಶೈಲಂ ಇಪ್ಪರಿಗೆ ಪರಮ ಪೂಜ್ಯರ ಪಾದಗಳಿಗೆ ಅನಂತ ಕೋಟಿ ಭಕ್ತಿಯ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಅದೇ ತರನಾಗಿ ಈ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಈ ಉತ್ತರ ಕರ್ನಾಟಕ ಭಾಗದ ದಾಸೋಹ ರತ್ನವೊಂದೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ, ಈ ಕಡೆ ಭಾಗದೊಳಗೆ ನಮ್ಮ ಜಮಖಂಡಿ ಭಾಗದೊಳಗಾಗಿರ್ಬೋದು, ಎಲ್ಲೇ ಅಲ್ಲಿ ಒಂದು ದೇವಸ್ಥಾನದ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಯಕತ್ತಿತ್ತಂದ್ರೆ ಅಲ್ಲಿ ದಾಸೋಹ ಸೇವೆ ಯಾರು ಇರ್ತದಂದ್ರೆ ಅದು ನಮ್ಮ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಇರ್ತದಂತ ನಾವೆಲ್ಲರೂ ಕೂಡ ಅಭಿಮಾನ ಪಡ್ಬೇಕು. ದಾಸೋಹ ರತ್ನ ಅಂತ ಕರ್ನಾಟಕದೊಳಗೆ ಯಾರಾದರೂ ಒಂದು ಬಿರುದನ್ನು ತಗೊಂಡಾರತ್ತಂದ್ರೆ ಅದು ನಮ್ಮ ಬಂಡಿಗಣಿ ಹಬ್ಬಗಳು ಅಂತ ಭಾಳ ಅಭಿಮಾನ ಅನ್ನಿಸ್ತದ. ಆ ಪರಮ ಪೂಜ್ಯ ಚಕ್ರವರ್ತಿ ಶ್ರೀ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಅವ್ರಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥ ಅದ್ಭುತವಾದ ಚಿಂತಕರಾಗಿರ್ತಕ್ಕಂಥ ಶ್ರೀ ಸಿದ್ಧಾರೂಢ ಶರಣರು ಅವ್ರಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಅದೇ ತರನಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪರಮ ಪೂಜ್ಯ ಭೈರವನಾಥ ಮಹಾಸ್ವಾಮಿಗಳು ರುದ್ರಾಕ್ಷಿ ಮಠ ಇಬ್ಬರಿಗೆ ಪರಮ ಪೂಜ್ಯರಿಗೂ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಬಹಳ ಸುಂದರವಾಗಿ ನಿನಾದ ಸುನಾದಗಳ ಮೂಲಕ ಸಂಗೀತ ಸೇವೆ ಮಾಡುತ್ತಿರುವಂತಹ ಸಹೋದರಿಯಾಗಿರ್ತಕ್ಕಂಥ ಸರಸ್ವತಿ ಸಬ್ರದ ಅವರಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ತಬಲಾ ವಾದಕರಾಗಿರ್ತಕ್ಕಂಥ ಹನುಮಂತ ಅಂಕದವರಿಗೂ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಇಪ್ಪರಗಿ ಗ್ರಾಮದ ಎಲ್ಲ ಶರಣ ತಂದೆ ತಾಯಂದಿರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇದು ಬಹಳ ಅದ್ಭುತವಾದ ಕಾರ್ಯಕ್ರಮ ಇವತ್ತಿನ ದಿವಸ ಈ ಇಪ್ಪರಗಿ ಗ್ರಾಮದೊಳಗೆ ನಡೀತಾ ಇದೆ. 1ನೇ ದಿವಸ ಇಲ್ಲಿ 3 ದಿವಸ ಪ್ರವಚನಕ್ಕಂತ ನಮ್ಮನ್ನ ಕರೆಸಿದ್ರು. 1ನೇ ದಿನ ಮಳೆ ಬಂತು, ಪ್ರವಚನ ಸರಿಯಾಗಿ ನಡಲಿಲ್ಲ. ಅಲ್ಲೇ ಸಂಗಮನಾಥನ ಒಂದು ದೇವಸ್ಥಾನದೊಳಗೆ ನಮ್ಮ ಪ್ರವಚನವನ್ನು ಮಾಡಿದ್ದೇವೆ. ಅದು ನಂದು ಒಂದು ಪುಣ್ಯನ ಓಲೆ ಮಠಕ್ಕಾದ್ಮೇಲೆ ಪ್ರಥಮವಾಗಿ ಪ್ರವಚನ ಮಾಡಿದ್ದು ಅದು ಸಂಗಮನಾಥ ದೇವಸ್ಥಾನದೊಳಗೆ ನಾ ಮಾಡೇನಲ್ಲ. ಆ ಸಂಗಮನಾಥ್ನಿ ಅಲ್ಲಿ ಇಲ್ಲಿ ಮೊದಲು ಮಾಡೋದು ಬೇಡ, ನನ್ನ ಗುಡಿ ಒಳಗೆ ನೀ ಮಾಡಂತ ಒಳಗೆ ಕರೆಸ್ಕೊಂಡು ನನಗೆ ಪ್ರವಚನ ಮಾಡಲಿಕ್ಕೆ ಆಶೀರ್ವಾದವನ್ನು ಮಾಡಿದ್ದಾನ. ಅದಕ್ಕೆ ಯಾವುದೂ ನೆಗೆಟಿವ್ ತಿಳ್ಕೊಳಂಗಿಲ್ಲ. ನಿನ್ನೆ ಮಳೆ ಬಂತು, ಕಾರ್ಯಕ್ರಮ ನಿಲ್ತು, ನಾಳೆ ಹೆಂಗೆ ಮಾಡೋದ್ರಿ ಅಂತ ನಮ್ಮ ಕಮಿಟಿಯವ್ರು ಫೋನ್ ಮಾಡಿದ್ರು. ಅವ್ರಿಗೆ ಒಂದಮ್ಮ ಅಂತ ಹೇಳಿದೆ, ನಾಳೆ ಯಾವ ಮಳೆನೂ ಬರೋಂಗಿಲ್ಲ, ಏನೂ ಬರೋಂಗಿಲ್ಲ. ಯಾಕಂದ್ರೆ ಶ್ರೀಶೈಲ ಸನ್ನಿಧಿಯವರು ನಮ್ಮ ಬಂಡಿಗಣಿ ಹಬ್ಬಗಳು ಬರ್ತಾರೆ, ಅವ್ರ ಆಶೀರ್ವಾದ ಐತಿ, ಯಾವ ಮಳೆನೂ ಬರೋಂಗಿಲ್ಲ, ಚಂದ ಕಾರ್ಯಕ್ರಮ ನಡೀತದ ಅಂತ ಕಮಿಟಿಯವ್ರಿಗೆ ಹೇಳಿದ್ನಿಲ್ರ. ಇವತ್ತು ಯಾವ ಮಳಿನೂ ಇಲ್ಲ, ಚಂದ ಕಾರ್ಯಕ್ರಮ ನಡೆದದ. ನೀವು ಎಷ್ಟು ಚಂದ ರೆಡಿಯಾಗಿ ಬಂದಿರು ನೋಡಿ. ಇವತ್ತು ಹಣವನ್ನು ಹೋಗಿ ಎಲ್ಲರೂ ದೀಪ ಹಚ್ಚಕ್ಕೆ ಬಂದಿರು, ಯಾರೂ ಬೆಂಕಿ ಹಚ್ಚಕ್ಕೆ ಬಂದಿಲ್ಲ. ಬೆಂಕಿ ಹಚ್ಚೋರು ಭಾಳ ಜನ ಆಗ್ಯಾರ ಈ ಜಗತ್ತಿನೊಳಗೆ. ಆದ್ರೆ ನೀವೆಲ್ಲರೂ ಕೂಡ ದೀಪ ಹಚ್ಚಕ್ಕೆ ಭಾಳ ಚಂದ ಭಕ್ತಿಯಿಂದ ಜ್ಞಾನದ ಜ್ಯೋತಿ ನಮ್ಮ ಇಪ್ಪರಿಗೆ ಗ್ರಾಮದೊಳಗೆ ಸದಾಕಾಲ ಬೆಳಗಬೇಕನ್ನುವಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ನೀವು ಹನುಮಾನ ದೇವಸ್ಥಾನದಿಂದ ಮುಂದೆ ನಮ್ಮ ಮೇಘರಾಜ ಇಲ್ಲೇ ಬಂದು ಕೂತಾನ. ಇವನ ಮೇಘರಾಜ ನೋಡ ಅಪ್ಪರ ಭಕ್ತಾಭಿಮಾನಿಗಳು ಕರ್ನಾಟಕದೊಳಗೆ ಬಹಳ ಜನ ಅದಾರ. ಮೇಘರಾಜ ಅಂದ್ರೆ ಅವರ ಅಂತ ಸತಾ ನಾ ನೋಡೀನ್ರಿ. ಕೆಂಪು ಪಟ್ಕ ಸುತ್ಕೊಂಡು ನಮ್ಮ ಅಪ್ಪ ವಾಯು ಮಾರ್ಗಕ್ಕೆ ಹಿಂಗೆ ಹೋಗಿ ಮಳೆ ಪಟ್ಟದ ನಮ್ಮ ದೇವ್ರಿಗೆ ನಾನು ನೋಡೀನ್ರಿ. ಇವನ ಮೇಘರಾಜ ನೋಡ್ರಿ. ಎಷ್ಟು ವಿಶೇಷ ನೋಡಿ, ನಾವು ಹೇಳೋದಲ್ಲ, ಭಕ್ತರ ಅವ್ರ ಬಗ್ಗೆ ಹೇಳ್ತಾರ ಅಂತಂದ್ರೆ ಅವ್ರು ಎಷ್ಟು ಈ ನಾಡಿನೊಳಗೆ ಎಷ್ಟು ಪವಾಡವನ್ನು ಮಾಡ್ಯಾರ ಅಂತಕ್ಕಂಥದ್ದು ಅವ್ರದ್ದು ಒಂದು ಪವಾಡ ನಮ್ಮ ಮೇಲೂ ಆಗೈತಿ. ಆದ್ರೆ ಅದನ್ನ ಸಪ್ರೇಟ್ ಹೇಳ್ತೀನಿ.
ಅದರ ವಿಶೇಷವಾಗಿ ನೀವೆಲ್ಲರೂ ಕೂಡ ಇಪ್ಪರಿಗೆ ಗ್ರಾಮ ಅಂದ್ರೆ ಒಂದು ಆಧ್ಯಾತ್ಮದ ತವರು. ನಮ್ಮ ಜಮಖಂಡಿ ಭಾಗದೊಳಗೆ ಒಂದು ಆಧ್ಯಾತ್ಮದ ತವರು ಅಂತ ಹೆಸರು ಪಡೆದಿಟ್ಕೊಂಡಿರ್ತಕ್ಕಂಥ ಒಂದು ಅಪರೂಪದ ಗ್ರಾಮ ಅಂತಂದ್ರೆ ಅದು ಇಪ್ಪರಿಗೆ ಗ್ರಾಮ ಅಂತ ನಾವು ಭಾಳ ಅಭಿಮಾನದಿಂದ ಹೇಳ್ಬೇಕು. ಎಷ್ಟು ಭಕ್ತಿವಂತರು ನೀವು ಊರಾಗ. ಯಾಕಂತಂದ್ರೆ ಇಷ್ಟು ಜನ ಸ್ವಾಮಿಗಳು ಇದೇ ಊರಾಗ ಇಂದಿನ ಇಲಕಲ್ಲ ಮಹಾಂತಪ್ಪಗಳು ಜನ್ಮ ತಾಳಿರ್ತಕ್ಕಂಥ ಊರು, ಈಗಿನ ಶ್ರೀಶೈಲ ಜಗದ್ಗುರುಗಳು ಜನ್ಮ ತಾಳಿರ್ತಕ್ಕಂಥ ಊರು, ಸಂಗಮೇಶ್ವರ ಮಹಾರಾಜರು ಈ ಊರು ಒಳಗ ಪಾವನ ಗದ್ದಿಗೆ ಇರುವಂತ ಊರಿದ. ಎಂತ ಮಹಾತ್ಮರು ಈ ಜನ್ಮದೊಳಗ ಈ ಊರಿನೊಳಗ. ಈ ನೆಲ ಮೊನ್ನೆ ನಾ ಹೇಳಿನಿ, ಇದು ಎಷ್ಟು ಪವಿತ್ರ ಐತೆ ಅಂದ್ರೆ ಈ ಇಬ್ಬರಿಗೆ ನೆಲ ಎಷ್ಟು ಪವಿತ್ರ ಐತೆ ಅಂದ್ರ ಇಷ್ಟ ಅರ್ಥ ಮಾಡ್ಕೋರಿ. ಶಿವಯೋಗ ಮಂದಿರದೊಳಗ ವಿಭೂತಿ ನಿರ್ಮಾಣ ಮಾಡ್ತಾರೆ. ಶಿವಯೋಗ ಮಂದಿರದೊಳಗ ಶುದ್ಧ ಗೋಮಯ ಸಗಣಿಯಿಂದ ಅಲ್ಲಿ ವಿಭೂತಿ ನಿರ್ಮಾಣ ಮಾಡ್ತಾರ. ಆ ಶಿವಯೋಗ ಮಂದಿರ ವಿಭೂತಿ ಅಂದ್ರೆ ಬಹಳ ಶ್ರೇಷ್ಠ ಪವಿತ್ರ ಅಂತ ಹೇಳ್ತಾರ. ನೀವು ಒಂದು ತಲೆ ಒಳಗೆ ಇಟ್ಕೋರಿ, ಶಿವಯೋಗ ಮಂದಿರದ ವಿಭೂತಿ ಎಷ್ಟು ಪವಿತ್ರ ಐತಲ್ಲ ಅಷ್ಟ ಪವಿತ್ರ ಈ ಇಬ್ಬರಿಗೆ ನೆಲನೂ ಕೂಡ ಅಷ್ಟ ಪವಿತ್ರ ಐತೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಈ ನೆಲ ಪವಿತ್ರ ಅಂದ್ರೆ ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗ. ಹಲವಾರು ಮಹಾತ್ಮರ ಈ ಪುಣ್ಯ ಭೂಮಿಗೆ ಬಂದು ಅವರ ಪಾದಸ್ಪರ್ಶದಿಂದ ಈ ಗ್ರಾಮ ಬಹಳ ಪುಣ್ಯಕ್ಷೇತ್ರವಾಗಿ ನಾಡಿನೊಳಗ ಬೆಳಗ್ತಾ ಇದೆ ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಜೀವನದೊಳಗ ಇಷ್ಟ ಅರ್ಥ ಮಾಡ್ಕೊರೇವ, ಭಾರತದ ಆತ್ಮವೇ ಆಧ್ಯಾತ್ಮ, ಭಾರತದ ಆತ್ಮವೇ ಆಧ್ಯಾತ್ಮ, ಆಧ್ಯಾತ್ಮವಿಲ್ಲದ ವಿದ್ಯೆ ರಾಮನಿಲ್ಲದ ಅಯೋಧ್ಯೆ ಅಂತ ಒಬ್ಬ ಕವಿ ಹೇಳುತ್ತಾನೆ. ಯಾವರ ಜೀವನದೊಳಗೆ ಆಧ್ಯಾತ್ಮ ಇಲ್ಲಲ್ಲ ಅವ್ರ ಜೀವನನ ವ್ಯರ್ಥ. ನಾವು ದೊಡ್ಡ ಒಂದು ಕಾರ್ ತಗೋರಿ, ದೊಡ್ಡ ಬೆಂಚ್ ಕಾರ್, BMW, ಫಾರ್ಚುನರ್, ಯಾವ್ದಾರ ಕಾರ್ ತಗೋರಿ, ಆ ಕಾರಿಗೆ ಬ್ರೇಕ್ ಇರ್ಲಿಕ್ಕಂದ್ರ ಆ ಕಾರಿಗೆ ಕಿಮ್ಮತ್ತಿಲ್ಲ. ನಾವು ದೊಡ್ಡ ಐಫೋನ್ ತಗೋರಿ, ಯಾವ್ದಾರ ಐಫೋನ್ ತಗೋರಿ, ಯಾವ್ದು ವಿವೋ ಓಪೋ ಯಾವ ಫೋನ್ ಗೊತ್ತದವಲ್ಲ ನಿಮ್ಗೆ, ಯಾವ ಫೋನರ ತಗೋರಿ ₹1,00,000 ಕೊಟ್ಟು ಆ ಫೋನಿನೊಳಗ ಒಂದು 500 ರೂಪಾಯಿ ಕೊಟ್ಟು ಆ ಫೋನಿಗೆ ಒಂದು ಸಿಮ್ ಹಾಕಿದ್ರ ಅಟ್ಟ ಆ ಫೋನಿಗೆ ಕಿಮ್ಮತ್ತ ಬರ್ತದ. ಹಂಗ ನೀವು ಏನ್ ಬೇಕಾ ತೋರಿ ನಿಮ್ಮ ಮನಿ ಒಳಗೆ ಊಟ ಮಾಡ್ರಿ, ಮೃಷ್ಟಾನ ಭೋಜನ ಮಾಡ್ರಿ, ಆ ಊಟದೊಳಗೆ ಗುಪ್ಪಿದ್ರ ಆ ಊಟಕ್ಕೆ ಕಿಮ್ಮತ್ತು ಭಾಳ ಬರ್ತದ. ಹಂಗ ಜೀವನದೊಳಗೆ ನೀವು ಏನ್ ಬೇಕಾದ ಗಳಿಸ್ರಿ, ಎಟ್ರ ಆಸ್ತಿ ಗಳಿಸ್ರಿ, ಮನಿ ಮ್ಯಾಗ ಮನಿ ಕಟ್ರಿ, ಬಂಗಾರ ಗಳಿಸ್ರಿ, ಏನ್ ಬೇಕಾದ ಗಳಿಸಿದ್ರು ಕೂಡ ಈ ಜೀವನದೊಳಗ ಏನಾದ್ರೂ ಆಧ್ಯಾತ್ಮ ಅಂತಕ್ಕಂಥದ್ದಿದ್ರೆ ಅಷ್ಟೇ ಈ ಜೀವನಕ್ಕೆ ಕಿಮ್ಮತ್ತು ಬರ್ತದ ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. ಈ ಜೀವನದೊಳಗೆ ಆಧ್ಯಾತ್ಮ ಅಂತಕ್ಕಂಥದ್ದು ಇರಬೇಕು. ಆಧ್ಯಾತ್ಮ ವಿದ್ಯೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅದನ್ನ ಒಂದು ಸ್ವಲ್ಪ ಜ್ಞಾನವನ್ನು ಪಡ್ಕೊಳ್ಬೇಕು. ಅಂತ ಜ್ಞಾನವನ್ನು ಕೊಡುವಂಥ ಗುರುಗಳು ನಿಮ್ಮೂರಿನೊಳಗೆ ಭಾಳಷ್ಟು ಜನ ನಿಮಗೆ ಸಿಕ್ಕಿದಾರಲ್ಲ, ಅದು ನಿಮ್ಮ ಜನ್ಮ ಪಾವನ ಅಂತ ನೀವೆಲ್ಲರೂ ಕೂಡ ಭಾವಿಸ್ಕೊಳ್ಬೇಕು. ಯಾಕಂದ್ರೆ ಈಗಿನ ಸಮಾಜ ಎತ್ತ ಕಡೆ ಮುಖ ಮಾಡ್ಕೊಂಡು ಹೊಂಟದಂದ್ರೆ ಒಟ್ಟ ಪ್ರೀತಿ ಮಾಡೋದಿಲ್ಲ. ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚು ಕೆಲಸ ಭಾಳ ಜನ ನಡೆದದ ಇವತ್ತು. ಇನ್ನೊಬ್ಬರ ಮನಿ ಚಂದ ಮಕ್ಕಳಕಿನ ಮನಿ ಒಂದು ಬೆಳ್ಯಾಕತ್ತದಂದ್ರೆ ಅವ್ರ ಮನಿಗೆ ಹೋಗಿ ಒಂದು ಗಿಫ್ಟ್ ಕೊಟ್ಟು ಕಂಗ್ರ್ಯಾಚುಲೇಷನ್ ಹೇಳ್ತೇವೋ ಇಲ್ಲೋ ಗೊತ್ತಿಲ್ಲ. ಅವ್ರ ಮನಿಗೆ ಹೋಗಿ ನಮ್ಮಂಥ ಸ್ವಾಮಿಗಳ ಮುಂದೆ ಬಡ ಬಡ ಬಂದ ಕೇಸಿಂದ ಒಂದು ನಿಂಬಿಕಾಯಿ ಮಂತ್ರಿಸಿ ಅವ್ರ ಮನಿ ಯಾವಾಗ ಬಿದ್ದು ಹೋಗ್ತೈತೆ ಅಂತ ಮಾಟ ಮಂತ್ರ ಮಾಡಿಸೋರು ಭಾಳ ಜನ ಆಗ. ಒಟ್ಟ ಸಮಾಧಾನ ಇಲ್ಲ ನಮಗೆ, ಒಟ್ಟು ಪ್ರೀತಿಯಿಂದ ಬದುಕುವುದಿಲ್ಲ. ಮಕ್ಕಳಕಿನ ಮನೆ ನಾವು ಒಂದು ಕಾರ್ ತಗೊಂಡಂದ್ರೆ ಚಲೋ ಅಂತ ಹೇಳಂಗಿಲ್ಲ, ಯಾವಾಗ ಅವ್ರ ಗಾಡಿ ಪಂಚರ್ ಆಗಿತ್ತಂತ ಕಾಯ್ತಿರ್ತಾವ ನಾವು. ಇಂಥ ದುರ್ಬುದ್ಧಿಗಳು ನಿಮ್ಮೆಲ್ಲರ ತಲೆ ಒಳಗೆ ಇವತ್ತಿನ ದಿವಸ ಬರ್ತಾ ಇದ್ದಾವೆ. ಅದಕ್ಕೆ ಈ ಪ್ರವಚನ ಕಾರ್ಯಕ್ರಮವನ್ನು ನಮ್ಮ ಕಮಿಟಿಯವರು ಈ ವರ್ಷ ಯಾಕೆ ಹಚ್ಚಿದ್ದಾರೆ ಅಂತಂದ್ರೆ ನಮ್ಮ ಭಕ್ತರ ಏನು ಇಬ್ಬರಿಗೆ ಭಕ್ತರ ಯಾವಾಗಲೂ ಇಲ್ಲಿ ಸತ್ಸಂಗ ಕಾರ್ಯಕ್ರಮ ನಡೀತಾ ಇರ್ತದ. ಆದ್ರೆ ಒಂದಿಷ್ಟು ತಲೆ ಹೆಂಗಾಗ್ಯಾವತ್ತಂದ್ರೆ ಗರ್ಮೆ TV ಸೆಟ್, ಪ್ಯಾನ್ ಸೆಟ್, AC ಸೆಟ್, ಫೋನ್ ಸೆಟ್, ಫಿರ್ ಬಿ ಮೈಂಡ್ ಸೆಟ್ ಆಫ್ ಸೆಟ್ ಹಂಗಾಗ್ಬಿಟ್ಟೈತಿ ಇವತ್ತು. ಆದ್ರೆ ನಮ್ಮ ಕಮಿಟಿಯವರು ಯಾಕೆ ಹಚ್ಚಾರತ್ತಂದ್ರೆ ಈ ಪ್ರವಚನವನ್ನ ಆಪ್ಸೆಟ್ ಇರುವ ಮೈಂಡನ್ನ ರಿಸೆಟ್ ಮಾಡ್ಬೇಕನ್ನೋ ಸಲುವಾಗಿ ಈ ಆಧ್ಯಾತ್ಮದ ಪ್ರವಚನವನ್ನ ಈ ಊರಿನೊಳಗೆ ಹಚ್ಚಾರ ಅಂತಕ್ಕಂಥ ನಾವು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಚಂದ ಈ ಜಗತ್ತಿನೊಳಗ ಬಂದೇ ಒಂದು ಬಳಿಕ ಇಲ್ಲಿ ಎದಕ್ಕೂ ಬಂದಿಲ್ಲ ನಾವೆಲ್ಲ ಬಂದೇವಿ ಏನಂತ ತಿಳ್ಕೊಂಡೇವತ್ತಂದ್ರೆ ಏನು ನಾವು ಗಳಸಾಕತ್ತೇವಲ್ಲ, ಈಗ ಮನಿ ಮ್ಯಾಗ ಮನಿ ಕಟ್ಟಾಕತ್ತೇವೆ, ಕಾರ್ ತಗೊಳಕತ್ತೇವೆ, ಏನು ಬೇಕಾದ ಆಸ್ತಿ ಗಳಸಾಕತ್ತೇವೆ, ಎಲ್ಲ ಶಾಶ್ವತ ಅಂತ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಬದುಕಾಕತ್ತೇವೆ. ಆದ್ರೆ ಯಾವುದು ಶಾಶ್ವತವಿಲ್ಲ.
ನಾವು ಬರುವಾಗೂ ಸಹಿತ ಖಾಲಿ ಕೈಲೇನೆ ಬಂದೇವೆ, ಹೋಗುವಾಗೂ ಸಹಿತ ಖಾಲಿ ಕೈಲೇನೆ ಹೋಗ್ತೇವೆ. ಈ ಸತ್ಯ ಗೊತ್ತಿದ್ರು ಕೂಡ ನಾವು ಎಲ್ಲರೂ ಸಹಿತ ನಂದು 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 ಅಂತ ಇವತ್ತಿನ ದಿವಸ ಬಡ್ದಾಡಿ ಸಾಯಕತ್ತೇವೆ. ಅದಕ್ಕೆ ಯಾವುದು ಶಾಶ್ವತ ಇಲ್ಲ. ಭಾಳ ಸ್ವಕ್ನಿಂದ ನಾವು ಯಾರು ಕೂಡ ಬದುಕೋದು ಅವಶ್ಯಕತೆನೇ ಇಲ್ಲ. ಭಾಳ ನಮ್ದು ಅವ ಐತಿ, ನಂದು ಅದು ಐತಿ, ನಾ ಇಟ್ಟು ದೊಡ್ಡ ಸ್ಥಾನದೊಳಗದೀನಿ, ಇಂಥ ಅಹಂಕಾರ ನಮ್ಮ ತಲೆ ಒಳಗೆ ಬತ್ತಂದ್ರೆ ಎತ್ತಿ ಹೋಗಿತೈತೆ ಅನ್ನೋದ ಗೊತ್ತಿಲ್ಲ. ಅದಕ್ಕೆ ಶರಣರು ಹೇಳ್ತಾರ, ಮಾಡಿದೆ ನೀ ಎಟ್ಟು ದಾನ ಏನು ಮಾಡಲ್ಲಕ ಮಾಡಿನಿ ಅನ್ನೋದು ಮನಸ್ಸಿನಾಗ ಒಟ್ಟ ಬರಕ್ಕೆ ಹೋಗ್ಬಾರ್ದು. ಶರಣರು ಅದಕ್ಕೆ ಏನು ಹೇಳ್ತಾರ, ಮಾಡಿದೆ ನೆಂಬುದು ಮನದಲ್ಲಿ ಒಳೆದಡಿ ಏಡಿಸಿ ಕಾಡಿ ತುರಿಸಿ ಒಣಡಂಗು. ಮಾಡಿದೆ ನೆನ್ನದಿರು ಲಿಂಗಕ್ಕೆ, ಮಾಡಿದೆ ನೆನ್ನದಿರು ಜಂಗಮಕ್ಕೆ, ಮಾಡಿದೆ ನೆಂಬುದು ಮನದಲ್ಲಿ ಇಲ್ಲದಿದ್ದಡೆ ಬೇಡಿದ್ದನಿವ ನಮ್ಮ ಕೂಡಲ ಸಂಗಮ ದೇವ ಅಂತ ಅಣ್ಣ ಬಸವಣ್ಣನವರು ಹೇಳ್ತಾರೆ. ಒಟ್ಟ ಮಾಡಿನಿ 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 ಅನ್ನೋದು ನಮ್ಮ ತಲೆ ಒಳಗೆ ಇಡಬಾರ್ದು. ಒಬ್ಬ ಸೌಕಾರ ಊರಿಗೆಲ್ಲ ಚಲೋ ಮಾಡಿದ ಮ್ಯಾಗ ಅವ್ನು ಏನು ಮಾಡಿದ್ರು ಅಂದ್ರೆ ಊರಾಗ ದೊಡ್ಡ ಒಂದು ಪ್ರತಿಮೆ ಮಾಡಿ ನಿಲ್ಸಿದ್ರು. ಅವ್ನು ದೊಡ್ಡ ಕಲ್ಲಿನ ಮೂರ್ತಿ ಮಾಡಿ ಊರ್ ನಡ್ಬರ್ಕ ಒಂದೊಂದು ಪ್ರತಿಮೆ ಮಾಡಿ ಅಲ್ಲಿ ನಿಲ್ಸಿದ್ರು. ನಿಲ್ಲಿಸಿದಾಗ ಅವ ಒಟ್ಟ ಪ್ರತಿಮೆ ನೋಡಿದಿಲ್ಲ. ಅಲ್ಲಿ ಮನಿ ಮ್ಯಾಗ ನಿಂತ ಒಂದು ದಿವಸ ಯಾರು ಎಲ್ಲ ರಾತ್ರಿ ಆಗಿತ್ತು, ಎಲ್ಲರೂ ಮಲ್ಕೊಂಡಾಗ ಅವ ಏನು ಊರು ಸೌಕಾರ ಏನು ಮಾಡಿದ, ನನ್ನ ಪ್ರತಿಭೆ ಕಟ್ಟ್ಯಾರ, ಎಷ್ಟು ಚಂದ ಕಟ್ಟ್ಯಾರ ನೋಡ್ಬೇಕಂತ ತಿಳ್ಕೊಂಡು ಯಾರಿಗೂ ಗೊತ್ತಾಗಲಾರಂಗ ಮ್ಯಾಗ ಹೋಗಿ ಅವ್ರ ಮಣಿ ಮ್ಯಾಗ ಹೋಗಿ ಕೇಸಿಂದ ಆ ಪ್ರತಿಮೆ ನೋಡಕತ್ ನಾನು. ಅವಂಗ ಅವಾಗ ಚಂದ ಅನ್ಸಕತ್ತು, ಭಾರಿ ಖುಷಿ ಆಯ್ತು. ನನ್ನ ಮ್ಯಾಗ ಎಷ್ಟು ಅಭಿಮಾನ ಅದಾರ, ಈ ಪ್ರತಿಮೆ ಕಟ್ಟ್ಯಾರ ನನಗೋಸ್ಕರ ಅಂತ ಭಾಳ ಪ್ರೀತಿ ಅವಂಗ ಭಾಳ ಖುಷಿ ಆಯ್ತು. ಖುಷಿ ಆದ್ಮೇಲೆ ಅಲ್ಲಿ ಹೆಂಗಿದ್ರು ನೋಡಕತ್ತೀನಿ, ಅಲ್ಲಿ ಹೋಗಿ ಸಮೀಪ ನೋಡಿ ಆನಂದ ಪಡಮ ಅಂತ ತಿಳ್ಕೊಂಡು ಆ ಸೌಕಾರ ಏನು ಮಾಡಿದ್ನಂದ್ರೆ ಆ ಮೂರ್ತಿ ಸಮೀಪ ಹೋದ್ಮೇಲೆ ಅದು ನೋಡಿ ಅಲ್ಲಿ ಏನೋ ನಗದ ಶಬ್ದ ಕೇಳಕತ್ತವ್ ಸೌಕಾರ್ಗ. ನಗದ ಯಾರು ನಗಕತ್ತಾರ ಇಲ್ಲಿ, ಯಾರು ಇಲ್ಲೇ ಇಲ್ಲಿ ಯಾರು ನಗಕತ್ತಾರ ಅಂತ ಆ ಕಡೆ ಈ ಕಡೆ ಹುಡುಕಾಡಿದ. ಅಲ್ಲಿ ಯಾರು ನಗಾಕತ್ತಿದ್ರ ಅಂದ್ರೆ ಅಲ್ಲಿ ಏನು ಕಲ್ಲಿನ ಮೆಟ್ಲ ಮಾಡಿದ್ರಲ್ಲ ಅವು ನಗಾಕತ್ತಿದ್ವು ಅಂತ ಅವ್ನು ನೋಡಿ. ಅವಾಗ ಕೇಳಿದ್ನಂತ, ಅಲ್ಲೋ ನನ್ನ ನೋಡಿ ನೀ ಯಾಕೆ ನಗಕತ್ತಿ, ನಾನು ನಗ್ಬೇಕು, ನನ್ನ ಮೂರ್ತಿ ಮಾಡ್ಯಾರಲ್ಲಿ ಅದನ್ನ ನೋಡಿ ನಾನು ನಗ್ಬೇಕು, ನನ್ನ ನೋಡಿ ನೀ ಯಾಕೆ ನಗಕತ್ತಿ ಅಂತ ಆ ಕಲ್ಲಿನ ಮೆಟ್ಲಿಗೆ ಆ ಸೌಕಾರ ಕೇಳಿದಾಗ ಆ ಮೆಟ್ಲು ಭಾಳ ಕಿಮ್ಮತ್ತಿನ ಮಾತಾಡತ್ತಂತ. ಸೌಕಾರ ಇವತ್ತು ನಿನ್ನ ಮೂರ್ತಿ ಮಾಡ್ಯಾರ ಅಂತ ತಿಳ್ಕೊಂಡು ನೀ ಭಾಳ ಖುಷಿ ಪಡಕ್ಕೆ ಹೋಗ್ಬೇಡ. ನಾ ಇಂದು ಭಾಳ ಖುಷಿ ಏನು, ನಾನು ಇಂದು ಒಳ್ಳೆ ಕೆಲಸ ಮಾಡಿದ್ದೆ, ಅವಾಗ ನನ್ನ ಮೂರ್ತಿ ಮಾಡಿದ್ರು, ಇವತ್ತು ಮೆಟ್ಲ ಮಾಡ್ಯಾರ, ಇವತ್ತು ನೀ ಚಲೋ ಕೆಲಸ ಮಾಡ್ಯಾತ ನಿನ್ನ ಮೂರ್ತಿ ಮಾಡ್ಯಾರ, ಮುಂದೆ ನಿನಕ್ಕಿಂತ ಮುಂದೆ ಒಳ್ಳೆ ಕೆಲಸ ಮಾಡವಂದ್ರೆ ಅವನ ಮೂರ್ತಿ ಮಾಡಿ ನಿನ್ನ ಮೆಟ್ಲ ಮಾಡುವಂತ ಪರಿಸ್ಥಿತಿ ಬರ್ತದ. ಅದಕ್ಕೆ ಇವತ್ತು ಭಾಳ ಖುಷಿ ಪಡಕ್ಕೆ ಹೋಗ್ಬೇಡ ಅಂತ ತಿಳ್ಕೊಂಡು ಆ ಮೆಟ್ಲು ಹೇಳತ್ತು. ಅದಕ್ಕೆ ಜೀವನದೊಳಗೆ ಇಟ್ಟ ಅರ್ಥ ಮಾಡಿ ಭಾಳ ಬಂತಂದ್ರೆ ನಮ್ಮಲ್ಲಿ ಅಹಂಕಾರ ಬರಲಿಕ್ಕೆ ಭಾಳ ಪ್ರಾರಂಭ ಆಗ್ತದೆ. ಅದಕ್ಕೆ ಯಾವಾಗಲೂ ಕೂಡ ನಂದು 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 ಅಂತ ಬಡದಾಡ ಸಹಾಯಕ್ಕೆ ಹೋಗ್ಬೇಡ್ರಿ. ನಂದು ನಂದು ಅಂತ ಬಡದಾಡಿದ್ರೆ ಇಟ್ಟ ಜೀವನದೊಳಗೆ ಅರ್ಥ ಮಾಡ್ಕೋರಿ. ಒಂದು ಸೂತ್ರ ಏನತ್ತಂದ್ರೆ ಭಾಳ ನನ್ನ ಮುಂದ್ಯಾರು ನನ್ನ ಮುಂದ್ಯಾರು ನನ್ನ ಮುಂದ್ಯಾರು, ಯಾರಿಗೆ ಅಹಂಕಾರ ಬರ್ತಾರಲ್ಲ ಅವ್ರಿಗೆ ಒಂದ ಉತ್ತರ ಹೇಳ್ಬೇಕು. ಎಲ್ಲರು ಏನು ಹೇಳ್ಬೇಕು, ನನ್ನ ಮುಂದ್ಯಾರು ಅಂದವ್ರ ಮುಂದೆ 3 ಗುಂಡ್ಲೆ ಎಷ್ಟು ನಿಮ್ಮ ಬಾಯಾಗ ಬರ್ಬೇಕದು, ನೀವು ತಿಳ್ಕೊಬೇಕಾಗೈತೆ ಮೊದಲದ. ನನ್ನ ಮುಂದ್ಯಾರು ನನ್ನ ಮುಂದ್ಯಾರು ಈ ಸೂತ್ರ ಎಲ್ಲರ ಬಾಯಾಗೂ ಬರ್ಬೇಕು. ಯಾಕೆ ಬರ್ಬೇಕಂತಂದ್ರೆ ನಾ ಇವತ್ತು ಎಟ್ಟು ನಂದು ನಂದು ಕೋಟಿಗಟ್ಟಲೆ ಆಸ್ತಿ ಗಳಿಸಿ ಇವತ್ತೇನು ಮನಿ ಮ್ಯಾಗ ಮನಿ ಕಟ್ಟಿ ಚಲೋ ಕಾರ್ ತಗೋಯಿಸಿ ನಂದು 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 ಅಂತ ಎಷ್ಟು ಅಹಂಕಾರದಿಂದ ಮರೆದ್ರು ಕೂಡ, ಎಷ್ಟು ಕೋಟಿಗಟ್ಟಲೆ ಆಸ್ತಿ ಗಳಿಸಿದ್ರು ಕೂಡ, 30-40 ಸೈಟ್ ಹಿಡಿದ್ರು ಕೂಡ ನಾವು ಸತ್ತ ಮೇಲೆ ನಮ್ಮನ್ನ ಎಷ್ಟು ಜಾಗದಾಗ ಅಗಿತಾರ ಅಂದ್ರೆ 3/6 ಅಷ್ಟ ಜಾಗದಾಗ ನಮ್ಮನ್ನ ಅಗಿತಾರ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಬೇಕಾಗೈತೆ ನಾವೆಲ್ಲರೂ ಸಹಿತ. ಅದಕ್ಕೆ ಭಾಳ ಸ್ವಕ್ನಿಂದ ಮರೆದಬೇಕಾಗಿಲ್ಲ. ಇಲ್ಲಿ ಪ್ರವಚನದ 1ನೇ ದಿನದ ಏನು ಟೈಟಲ್ ಇಟ್ಟಾರ ಅಂತಂದ್ರೆ ದಾಸನಾಗು. 2ನೇ ದಿನದ ಏನಿಟ್ಟಾರ, 1ನೇ ದಿನ ರಾಮ ಮಂತ್ರವ ಜಪಿಸು, ಭಗವಂತನ ಸ್ಮರಣೆ ಮಾಡು. 2ನೇ ದಿವಸ ದಾಸನಾಗು, ಭಗವಂತನಿಗೆ ಶರಣಾಗ್ಬಿಡ. ಈ ಬದುಕನ್ನು ಕೊಟ್ಟಿರ್ತಕ್ಕಂಥ ಭಗವಂತನಿಗೆ ಶರಣಾಗ್ಬಿಡು. ಭಾಳ ಸ್ವಕ್ನಿಂದ ನೀವು ಮೆರಕ್ಕೆ ಹೋಗ್ಬೇಡ, ಶರಣಾಗ್ಬಿಡ್ಬೇಕು ಭಗವಂತಗೆ. ಯಾರ ಮುಂದೆ ಇದು ಮಾಡಿದ್ರು ಕೂಡ ಭಗವಂತನ ಮುಂದೆ ಅತಿ ಇದು ತೋರ್ಸಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ನಾವು ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀರಿ ಎಲ್ಲರೂ. ಈ ಭೂಮಂಡಲದೊಳಗೆ ಎಷ್ಟೋ ಖಂಡಗಳದಾವ, ಎಲ್ಲ ಖಂಡ ನಮ್ದಲ್ಲ, ಒಂದು ಖಂಡ ನಮ್ದು. ಯಾವುದು? ಏಷ್ಯಾ ಖಂಡ. ಈ ಏಷ್ಯಾ ಖಂಡದೊಳಗೆ ಎಷ್ಟೋ ದೇಶಗಳು ಬರ್ತಾವೆ. ಎಲ್ಲ ದೇಶ ನಮ್ದ ಅಂತ ಹೇಳಕ್ಕಾಗಲ್ಲ. ಒಂದು ದೇಶ ನಮ್ದು. ಯಾವುದು? ಭಾರತ.
ಈ ಭಾರತ ದೇಶದೊಳಗ ಎಷ್ಟೋ ರಾಜ್ಯಗಳು ಬರ್ತಾವ, ಎಲ್ಲ ರಾಜ್ಯ ನಮ್ದ ಅಂತ ಹೇಳಕ್ಕಾಗಲ್ಲ. ಒಂದು ರಾಜ್ಯ ಮಾತ್ರ ನಮ್ದು. ಯಾವುದು? ನಮ್ಮ ರಾಜ್ಯದ ಹೆಸರ ಚಂದ ಹೇಳ್ರಿ ಅವ್ವ. ಇದನ್ನ ಬಿಟ್ಟು ಬೇರೆ ಉಪರಾಟ ಮಾತಾಡಂದ್ರ ಕಿವಿಗಳ ಮುಚ್ಚೋಬೇಕು ನಮ್ಮ. ಯಾವುದು? ಕರ್ನಾಟಕ. ಈ ಕರ್ನಾಟಕ ರಾಜ್ಯದೊಳಗ ಎಷ್ಟೋ ಜಿಲ್ಲೆಗಳು ಬರ್ತಾವ, ಎಲ್ಲಾ ಜಿಲ್ಲಾ ನಮ್ದ ಅಂತ ಹೇಳಕ್ಕಾಗಲ್ಲ. ಕೇವಲ ಒಂದು ಜಿಲ್ಲಾ ಮಾತ್ರ ನಮ್ದು. ಯಾವುದು? ಯಾವುದು? ಬಾಗಲಕೋಟೆ. ಈ ಬಾಗಲಕೋಟೆ ಜಿಲ್ಲೆ ಒಳಗೆ ಎಷ್ಟೋ ತಾಲೂಕುಗಳು ಬರ್ತಾವ, ಎಲ್ಲಾ ತಾಲೂಕು ನಮ್ದ ಅಂತ ಹೇಳಕ್ಕಾಗಲ್ಲ. ಕೇವಲ ಒಂದು ತಾಲೂಕು ಮಾತ್ರ ನಮ್ದು. ಯಾವುದು? ಜಮಖಂಡಿ. ಈ ಜಮಖಂಡಿ ತಾಲೂಕಿನೊಳಗ ಎಷ್ಟೋ ಊರುಗಳು ಬರ್ತಾವ, ಎಲ್ಲ ಊರು ನಮ್ದ ಅಂತ ಹೇಳಕ್ಕಾಗಲ್ಲ. ಕೇವಲ ಒಂದು ಊರು ಮಾತ್ರ ನಮ್ದು. ಯಾವುದು? ಯಾವುದು? ಹಿಂದೆ ಕೂತವ್ರ ಸಂಬಂಧ ಇಲ್ಲ ನಿಮ್ಮ, ಎಲ್ಲ ಅವ್ರಿಗೆ ಬಿಟ್ಟು ಬಿಟ್ಟವ್ರಿ. ಸರ್ ನಮ್ದು ಏನು ಪರಿಸ್ಥಿತಿ ಕೇಳ್ತೀರಿ ನೀವು? ಎಲ್ಲ ಹಬ್ಬಗಳು ಅವರು ಇಲ್ಲಿ ಮುಂದೆ ಜಾಸ್ತಿ ಕುಂತರು. ನಿಮ್ಮ ಎಲ್ಲ ಹನ್ನೊಂದು ಹಬ್ಬಗಳು ನಿಮ್ಮ ಎಲ್ಲ ನಿಮ್ಮ ಬಸ್ ಫ್ರೀನು, ನಿಮ್ದು ತಿಂಗಳಿಗೆ ಗೃಹಲಕ್ಷ್ಮಿನೂ, ನಿಮಗೆ ಪಾಪ ಎಲೆಕ್ಷನ್ದಾಗ ಪ್ರಚಾರ ಅಂಗಿ ಹರ್ಕೊಂಡು ಪ್ರಚಾರ ಮಾಡುವ ಅವಕ್ಕೂ ಲಾಭ ಪಡ್ಯಾಕತ್ತವ್ರು ನೀವು. ನಮ್ಮ ಗಂಡು ಮಕ್ಕಳ ಪರಿಸ್ಥಿತಿನೇ ಏನಿಲ್ಲ. ಎಲ್ಲ ನಿಮಗೆ ಕೊಟ್ಟು ಲಾಸ್ಟ್ ಒಂದು ಹಬ್ಬ ಉಳಿದು ಬಿಟ್ಟಿರೋದು ನಮ್ದು. ಯಾವುದು? ಅದನ್ನು ಚಂದ ಹೇಳ್ತೀರಿ ನೋಡಿ. ಮಾತನ್ನ ಹಚ್ಬಿಟ್ರಿ ಎಲ್ಲರಿಗೂ ನೀವು, ಅದಕ್ಕೆ ಚಂದ ಹೇಳ್ತೀರಿ ನಾವು. ಅದಕ್ಕೆ ಯಾವ್ದು ನಮ್ಮೂರು? ಇಪ್ಪರಗಿ. ಈ ಇಪ್ಪರಗಿ ಒಳಗ ಎಷ್ಟೋ ಓಣಿಗಳು ಬರ್ತಾವು, ಎಲ್ಲ ಓಣಿ ನಮ್ದಲ್ಲ. ಕೇವಲ ಒಂದು ಓಣಿ ಮಾತ್ರ ನಮ್ದ. ಆ ಓಣಿ ಒಳಗ ಎಷ್ಟೋ ಮನಿಗಳು ಬರ್ತಾವು, ಎಲ್ಲ ಮನಿ ನಮ್ದ ಅಲ್ಲ. ಒಂದು ಮನಿ ಮಾತ್ರ ನಮ್ದ. ಆ ಮನಿ ಒಳಗ ಎಷ್ಟೋ ರೂಮ್ಗಳು ಬರ್ತಾವ ಅಂತ ತಿಳ್ಕೊಂಡು ಎಲ್ಲ ರೂಮ್ ನಮ್ದ ಅಲ್ಲ. ಕೇವಲ ಒಂದು ಬೆಡ್ರೂಮ್ ಮಾತ್ರ ನಮ್ದ. ಆ ಬೆಡ್ರೂಮ್ದೊಳಗ ಎಷ್ಟೋ ಜಾಗ ಐತೆ ಅಂತ ತಿಳ್ಕೊಂಡು ಉಳ್ಳಾಡ್ಕೊತ ಅಲ್ಲಿದ ನಂದ ಜಾಗ, ಇಲ್ಲಿ ನಂದ ಜಾಗ, ಉಳ್ಳಾಡ್ಕೊತ ಮಕ್ಕೊಳಕಾಗತ್ತ? ನಾವು ಮಲ್ಕೊಳ್ಳುವಂಥ ಜಾಗ ಎಷ್ಟಂದ್ರೆ ಮನೆ ಒಳಗೆ ಎಷ್ಟು ಬೆಡ್ರೂಮ್ ಎಷ್ಟು ದೊಡ್ಡದಿದ್ರು ಕೂಡ ನಾವು ಮಲ್ಕೊಳ್ಳುವಂಥ ಜಾಗ ಎಷ್ಟಂದ್ರೆ ಅರ್ಧ ಮಂಚದಟ್ಟ ಅಟ್ಟ ನಮ್ಮ ಜಾಗ ಅಂತಕ್ಕಂಥದ್ದು ಅರ್ಥ ಮಾಡ್ಕೊ. ಎಷ್ಟು ಆಸ್ತಿ ಗಳಿಸಿದ್ರು ಕೂಡ ನಾವು ಮಲ್ಕೊಳ್ಳುವಂಥ ಜಾಗ, ಅದು ಶ್ರೀಮಂತನ ಆಗಿರಲಿ ಬಡವನ ಆಗಿರಲಿ, ಎಲ್ಲರೂ ಮಲ್ಕೊಳ್ಳುವಂಥ ಜಾಗ ಎಷ್ಟಂದ್ರೆ ಅದು ಅರ್ಧ ಮಂಚದಟ್ಟ ಅಟ್ಟ ನಮ್ಮ ಜಾಗ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಇಷ್ಟು ಸತ್ಯ ಗೊತ್ತಿದ್ರು ಕೂಡ ನಂದು ಅಂತ ಬಡ್ದಾಡಿದಕ್ಕ ಅದಕ್ಕೆ ಶರಣರು ಹೇಳ್ತಾರೆ, ಆನೆ ಬಂಡೆ ಭಂಡಾರವಿದ್ದೊಡೆ ತಾನುಂಬುವುದು ಪಡಿಯಕ್ಕಿ, ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ ಅಂತಕ್ಕಂಥ ಸತ್ಯ ನಾವು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಈ ಕಾರ್ಯಕ್ರಮಗಳು ಏನು ಕಲಿಸಿದತ್ತಂದ್ರೆ ನಿಮ್ಗೆ ಏನು ಕಲಿಸ್ತಾವತ್ತಂದ್ರೆ ಭಾಳ ಸೊಕ್ಕಿನಿಂದ ಮೆರಕ್ಕೆ ಹೋಗ್ಬೇಡ. ಎಲ್ಲ ಕಡೆ ತಗ್ಗಿ ಬಗ್ಗಿ ನಡಿ ಅಂತ ಕಲಿಸುವ ವೇದಿಕೆ ಅದು ಆಧ್ಯಾತ್ಮದ ಪ್ರವಚನದ ವೇದಿಕೆ ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಒಂದು ಕಡೆ ಹಿಂಗೆ ಒಂದು ಸ್ಮಶಾನದೊಳಗೆ ಒಂದು ಗೋರಿ ಮಾಡಿದ್ರು. ಗೋರಿ ಮಾಡಿ ಕೇಸಿಂದ ಒಬ್ಬವ ಆ ಗೋರಿಗೆ ಕಿವಿ ಕೊಟ್ಟು ಕೇಳಕತ್ತಿದ್ದ. ಅವಾಗ ಇನ್ನೊಬ್ಬ ವ್ಯಕ್ತಿ ಕೇಳಿದ, ಅಲ್ಲೋ ಅಲ್ಲಿ ಗೋರಿಗೆ ಹೋಗಿ ಕೇಸಿಂದ ಅಲ್ಲಿ ಕಿವಿ ಕೊಟ್ಟು ಏನು ಕೇಳಾಕತ್ತಿ, ಅಲ್ಲೇನು ಕೇಳಾಕತ್ತದ ನಿನಗ, ಅಲ್ಲೇ ಕಿವಿ ಕೊಟ್ಟಿ ಅಂತ ತಿಳ್ಕೊಂಡು ಇನ್ನೊಬ್ಬ ವ್ಯಕ್ತಿ ಕೇಳಿದಾಗ ಆ ವ್ಯಕ್ತಿ ಹೇಳಿದ್ನಂತ ಭಾಳ ಕಿಮ್ಮತ್ತಿನ ಮಾತು. ಏನು ಹೇಳಿದ್ನಂದ್ರೆ, ಇವ ಇದ್ದಾಗ ಭಾಳ ನಂದು ಅಂತ ಭಾಳ ಸೊಕ್ಕಿನಿಂದ ಮರ್ದಾಡಕತ್ತಿದ್ದ, ಇವತ್ತು ತಣ್ಣಗ ಮಲ್ಕೊಂಡನ ಏನೂ ಕೇಳವಲ್ದು ಅಂತ ತಿಳ್ಕೊಂಡು ಹೇಳಿದ್ನಂತವ. ಅದಕ್ಕೆ ಸತ್ತ ಮೇಲೆ ಏನೂ ಕೇಳೋದಿಲ್ಲ ನಮ್ದು. ಅದಕ್ಕೆ ಚಂದ ಏನೂ ಜೀವನದೊಳಗೆ ಏನೂ ಒಯ್ಯೋದಿಲ್ಲ. ಎಲ್ಲರೂ ಪ್ರೀತಿಯಿಂದ ಬದುಕ್ರಿ. ಗಂಡ ಹೆಂಡತಿ ಮನೆ ಒಳಗೆ ಚಂದ ಪ್ರೀತಿಯಿಂದ ಬದುಕ್ರಿ. ತಂದೆ ತಾಯಿಗಳ ಮಕ್ಕಳ ಮ್ಯಾಗ ಪ್ರೀತಿ ತೋರಿಸ್ರಿ, ಮಕ್ಕಳು ತಂದೆ ತಾಯಿಗಳ ಮೇಲೆ ಪ್ರೀತಿ ತೋರಿಸ್ರಿ. ಹೊಸ್ದಾಗಿ ಹೋಗಿ ಸಸ್ತಂದರು ಅತ್ತಿ ಮಾವನ ಮ್ಯಾಗ ಪ್ರೀತಿ ತೋರಿಸ್ರಿ. ಅತ್ತಿ ಮಾವದವರು ನಿಮ್ಮ ಮನೆಗೆ ಬಂದಿರತಕ್ಕಂಥ ಸೊಸೆ ಮೇಲೆ ನನ್ನ ಸೊಸೆ ಅಲ್ಲ, ನನ್ನ ಅಡ್ದಿರ್ತಕ್ಕಂಥ ಮಗಳು ಅನ್ನುವಂಥ ಪ್ರೀತಿಯನ್ನು ನೀವೆಲ್ಲರೂ ಕೂಡ ನಿಮ್ಮ ಸಸ್ತಂದರಿಗೆ ನೀವೆಲ್ಲರೂ ಕೂಡ ತೋರಿಸುವಂಥವ್ರು ಆಗ್ಬೇಕು. ಇವತ್ತಿನ ಮನೆಗಳು ಸ್ವರ್ಗ ಆಗಬೇಕಿರುವ ಮನೆಗಳು ಇವತ್ತು ನರಕಾಗಿ ಬದುಕಾಗತ್ತವೆ. ಇವತ್ತಿನ ದಿವಸ ಒಟ್ಟ ಪ್ರೀತಿನೇ ಇಲ್ಲ. ಇವ್ರನ್ನ ಪ್ರೀತಿ ಮಾಡೋದಲ್ಲಿ ನಮ್ಮ ಮನೆ ಒಳಗೆ ಗಂಡ ಹೆಂಡ್ತಿ ಮ್ಯಾಗ ಪ್ರೀತಿ ಇಲ್ಲ, ಹೆಂಡ್ತಿ ಗಂಡನ ಮ್ಯಾಗ ಪ್ರೀತಿ ಇಲ್ಲ. ಇವತ್ತು ಜಾಸ್ತಿ ಕೋರ್ಟ್ನೊಳಗೆ ಯಾವ ಕೇಸ್ ಬರಾಕತ್ತವ ಅಂದ್ರೆ ಬರೀ ಗಂಡ ಹೆಂಡ್ತಿ ವಿಚ್ಛೇದನ ಕೇಸ್ಗಳು ಇವತ್ತಿನ ದಿವಸ ಜಾಸ್ತಿ ಪ್ರಮಾಣದೊಳಗೆ ಬರಾಕತ್ತವ. ಅದಕ್ಕೆ ನಂಬಿಕೆನೇ ಇಲ್ಲ ಇವತ್ತಿನ ದಿವಸ. ಎಷ್ಟು ನಂಬಿಕೆ ಕಳ್ಕೊಂಡ್ಬಿಟ್ಟಾರತ್ತಂದ್ರೆ ಹಿಂಗೆ ರಾತ್ರಿ 12 ಗಂಟೆ ಆಗಿತ್ತು. ರಾತ್ರಿ 12 ಗಂಟೆ ಆದಾಗ ಹೆಂಡ್ತಿ ಫೋನಿಗೆ ಒಂದು ಮೆಸೇಜ್ ಬಂತು. ಅದನ್ನು ಗಂಡ ಎದ್ದು ಕುಂತು ನೋಡಿ
ನನ್ನ ಹೆಂಡ್ತಿಗೆ ಈಗ 12 ಗಂಟೆ ಆಗೈತಿ, ಇಟ್ಟೊತ್ನ್ಯಾಗ ಯಾವ ಮಗ ನನ್ನ ಹೆಂಡ್ತಿಗೆ ಮೆಸೇಜ್ ಮಾಡೋಣ ಅಂತ ತಿಳ್ಕೊಂಡು ಅವ ಎದ್ದು ಕುಂತು ಮೆಸೇಜ್ ನೋಡಿದ. ಅವ ಓದಿದ್ನಂತ ಬ್ಯೂಟಿಫುಲ್ ಅಂತ ಮೆಸೇಜ್ ಓದಿದ. ಅವಾಗ ಹೆಂಡ್ತಿಗೆ ಅಪ್ಲಿಕೇಶನ್ ಗ್ಯಾಡಿ ಕಪಾಳ ಕೊಟ್ರೆ ಗಾಡಿಗೆ ಬಡ್ದು ಬಂದಿಲ್ಲ ಅಂತ ಅಕ್ಕಿ ಅಪ್ಲಿಕೇಶನ್ ಕೇಳಿಲ್ಲ. ಅಲ್ಲ ನನಗ್ಯಾಕೆ ನೀವು ಹೊಡೆದೆ ಅಂತ. ಈಗ 12 ಗಂಟೆ ಆಗೈತಿ, ಇಟ್ಟೊತ್ನ್ಯಾಗ ನಿನಗೆ ಯಾರು ಬ್ಯೂಟಿಫುಲ್ ಮೆಸೇಜ್ ಮಾಡ್ಯಾರ ಕರೆ ಹೇಳೋಣ. ಕರೆ ಹೇಳತ್ತಂದಾಗ ಅಕ್ಕಿ ನೋಡಿಲ್ಲ, ಕಣ ತಿಕ್ಕೊಂಡ ಕೇಸಿಂದ ಗಂಡಗೆ ಹೇಳಿದ್ ಯಜಮಾನ್ರೆ ಸ್ವಲ್ಪ ಈ ಕಡೆ ಹೊಳ್ರಿ ಅನ್ಲಕ್ಕಿ ಮೊದಲು ರೆಸ್ಪೆಕ್ಟ್ ಕೊಟ್ಟು. ಅವ ಒಳ್ಳಿದ ಪಾಪ ಏನೋ ಹೇಳ್ತಿರ್ಬೇಕಂತ ತಿಳ್ಕೊಂಡು ಒಳ್ಳಿದ ಮ್ಯಾಗ ಅವ ಏನು ಹೊಡೆದಿದ್ದು ಸಿಟ್ಟಲ್ತಲ್ಲ ಎಲ್ಲ ಸಿಟ್ಟು ತೊಗೊಂಡು ಒಂದು ಕೈ ಬೆಚ್ಚಗೆ ಮಾಡಿ ಕೇಸಿಂದ ಗಂಡನ ಕಪಾಳ ಕೊಡದ ಗಾಡಿಗೆ ಬಡ್ದು ಬಂದಿದ್ನಂತ ಅವ ಕೇಳಿದ್ನ. ಅಲ್ಲ ನಿನಗೆ ಮೆಸೇಜ್ ಬಂದದ, ಅದಕ್ಕೆ ನಾನು ನಿನಗೆ ಹೊಡೆದೀನಿ, ನೀ ನನಗೆ ಯಾಕೆ ಹೊಡೆದಿ ಅಂತ ತಿಳ್ಕೊಂಡು ಗಂಡ ಹೆಂಡ್ತಿ ಕೇಳಿದಾಗ ಹೇಳ್ತೇಳಿಲ್ಲ ಅಂತ ಹುಚ್ಚುಗೊಟ್ಟಿ ಕಣ್ಣು ಬಿಟ್ಟು ನೋಡ, ಅಲ್ಲಿ ಫೋನ್ ಚಾರ್ಜ್ ಇಟ್ಟಿದ್ಯಾ, ಅದು ಫೋನ್ ಹುಟ್ಟು ಚಾರ್ಜ್ ಫುಲ್ ಹಾಕಿಸಿಂದ ಅದು ಬ್ಯೂಟಿಫುಲ್ ಮೆಸೇಜ್ ಬಂದಿಲ್ಲ, ಬ್ಯಾಟ್ರಿ ಫುಲ್ ಮೆಸೇಜ್ ಬಂದದ, ಚಂದ ಕಣ್ಣು ಬಿಟ್ಟು ನೋಡಲ್ಲ. ಅದಕ್ಕೆ ಜೀವನದೊಳಗೆ ಭಾಳದಕ್ಕೇನು ನೀವು ಜಗಳ ಆಡಂಗಿಲ್ಲ, ಇಟ್ಟಿಟ್ಕ ಜಗಳ ಆಡ್ತಿರೋ. ಭಾಳ ಏನಿಲ್ಲ ಜೀವನದೊಳಗೆ, ಕಷ್ಟ ಬರುವ ಸುಖವೂ ಬರುವ, ಎಲ್ಲ ಬೆರಳು ಸಮವಾಗಿರಂಗಿಲ್ಲ, ಎಲ್ಲ ಬೆರಳು ಸಮವಾಗಿರಲ್ಲ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ಜೀವನದೊಳಗೂ ಸಹಿತ. ಒಮ್ಮೊಮ್ಮೆ ಏರಾಪಿರಿ ಆಗ್ತಿರ್ತಾವ. ಈಗ ಒಂದು ತೊಟ್ಲ ತೂಗ್ತೀರಿ ಅಂದ್ರೆ ಒಮ್ಮೆ ಹಿಂಗೂ ಹೋಗ್ತದ, ಒಮ್ಮೆ ಹಿಂಗೂ ಹೋಗ್ತದ. ಚಂದಾಗ ಒಂದ ಕಡೆ ನಿಂತ್ರಂದ್ರೆ ಅದಕ್ಕೆ ತೊಟ್ಲ ಅಂತ ಕರೆಯೋದಿಲ್ಲ. ಅದಕ್ಕೆ ಜೀವನ ಅಂದ್ರೆ ಒಮ್ಮೆ ಖುಷಿನೂ ಆಗ್ತಿರ್ತದ, ಒಮ್ಮೊಮ್ಮೆ ದುಃಖನೂ ಆಗ್ತಿರ್ತದೆ. ಜೀವನದೊಳಗೆ ಯಾವಾಗಲೂ ಕೂಡ ಯಾವುದು ಕೂಡ ಶಾಶ್ವತವಲ್ಲ. ನಮ್ಮ ಹತ್ರ ಇವತ್ತು ಭಾಳ ಸುಖ ಐತಂದ್ರೆ ಅದು ಶಾಶ್ವತವಲ್ಲ, ಇವತ್ತು ಭಾಳ ದುಃಖ ಅದಂದ್ರೆ ಅದು ಶಾಶ್ವತ. ಇವತ್ತು ಭಾಳ ದುಃಖ ಅನುಭವಿಸಕತ್ತೇವೆ ಅಂದ್ರೆ ಮುಂದೆ ಸುಖ ಬರ್ತದೆ. ಇವತ್ತು ಭಾಳ ಸಂತೋಷ ಅನ್ಸಕತ್ತೇವೆ ಅಂದ್ರೆ ಮುಂದೆ ಒಂದು ದಿನ ದುಃಖ ಅಂತಕ್ಕಂಥದ್ದು ಬರದ ಎಲ್ಲರ ಜೀವನದೊಳಗೆ ಅದು ಬರದ. ಯಾಕತ್ತಂದ್ರೆ ನೀವು ನೋಡಿ, ಜೀವನ ಸಂಸಾರದೊಳಗೆ ಮದುವೆ ಆಗೋಕ್ಕಿಂತ ಬಿಫೋರ್ ಎಂಗೇಜ್ಮೆಂಟ್ ಆಗಿರ್ತದಲ್ಲ, ಅವಾಗ ಏನು ಮಾಡ್ತೀರಿ, ಅವಾಗ ಹುಡುಗಿನ ಕರ್ಕೊಂಡು ಅಕ್ಕಿನ ಎಲ್ಲರ ಪಾರ್ಕಿಗೆ ಕರ್ಕೊಂಡೋಗಿ ಚಂದ ಅಕ್ಕಿಗೆ ಏನು ಬೇಕು ಅದನ್ನು ಗಿಫ್ಟ್ ಕೊಡಿಸಿ, 20,000 ಗಿಫ್ಟ್ ಕೊಡಿಸಿ, ಅಕ್ಕಿಗೆ ಏನು ಬೇಕು ಅದನ್ನು ತಿನ್ನಿಸಿ, ಪಾನಿಪುರಿ ತಿನ್ನಿಸಿ, ಫೋಟೋ ಶೂಟ್ ಮಾಡಿ ಅಲ್ಲಿ ಇಲ್ಲಿ ಅಡ್ಡಾಡಿ ಬರ್ತೀರಿ ಎಂಗೇಜ್ಮೆಂಟ್ ಆದಾಗ. ಅದ ಮದುವೆ ಆಗಿಂದ ಕರ್ಕೊಂಡು ಹೋಗಂದ್ರೆ ಅಡ್ಡಾಡ್ತೀರ ನೀವು? ಹೇಳ್ತೀನಿ ಅವಾಗ ಹೇಳ್ತೀವಿ ಏನು ಅವಾಗ ಎಂಗೇಜ್ ಮಾಡಿದಾಗ ಚಂದ ಅಡ್ಡಾಡ್ತಿದ್ದೆ, ಈಗ ಮದುವೆ ಆಗಿಂದ ಒಟ್ಟ ಕರ್ಕೊಂಡು ಎಲೆಕ್ಷನ್ ಪ್ರಚಾರ ಆದಮೇಲೆ ಮುಗಿದು ಹೋಗ್ತದೆ. ಎಲೆಕ್ಷನ್ ಮುಗಿದ್ಮೇಲೆ ಎಲೆಕ್ಷನ್ ಮುಗೀತದೆ, ಮತ್ತೆ ಪ್ರಚಾರ ಮಾಡೋದು. ಈಗ ಅವಾಗಿದ್ದು ಖುಷಿ ಈಗಿರ್ತದನೋ ಇಲ್ಲ. ಜೀವನದೊಳಗೆ ಹಂಗ ಖುಷಿ ಸಂಭ್ರಮನೂ ಒಮ್ಮೊಮ್ಮೆ ಇರೋದ, ದುಃಖನೂ ಒಮ್ಮೊಮ್ಮೆ ಇರೋದ. ಅದಕ್ಕೆ ನಿಮ್ಗೆ ಹೇಳೋದು ಇಷ್ಟ, ಎಲ್ಲರೂ ಇಲ್ಲಿ ಕುಂತಿರಲ್ಲ, ಒಟ್ಟ ಜೀವನದೊಳಗೆ ಏನ ಜಗಳ ಅಂತಕ್ಕಂಥವು ಬರುವ, ಸಂಸಾರದ ಮ್ಯಾಗ ಜಗಳ ಇರುವ ನಮಗೂ ಬಿಡೋಂಗಿಲ್ಲ. ನಮ್ಮ ಸನ್ಯಾಸಿಗಳಿಗಿರೋ ಹಿಂಗೆ ಕಾಡ್ತಾರನ. ನಮ್ಮ ಒಬ್ಬ ಕೋಣ್ಯಾಗ ಒಬ್ಬ ಕಜ್ಜ ಅದಾಳ, ಮೂಲೆ ಮುಡ್ದಾಗ ಒಬ್ಬ ಕಜ್ಜ ಬರ್ತಾಳ ಮಠಕ್ಕೆ, ದಿನ ನಮಸ್ಕಾರ ಮಾಡಕ್ಕೆ ಬರ್ತಾಳ. ಅಕ್ಕಿ ಏನು ಅಂತಾಳಂದ್ರೆ ನಮಸ್ಕಾರ ಮಾಡಿ, ಅಜ್ಜಿ ಆರಾಮದಿ ಇಲ್ಲ ಅಂತ ನಾ ಕೇಳ್ತೀನಿ. ಅಕ್ಕಿ ಏನು ಮಾಡೋದಿಲ್ಲ ಅಂದ್ರೆ, ಅಜ್ಜ ಎಲ್ಲ ಆರಾಮದೀನಿಯಪ್ಪ, ಸಾಕಾಗೈತೆ ನನಗೆ, ಜೀವನನೂ ಬೇಸರ ಆಗಿಬಿಟ್ಟದ, ಎಲ್ಲ ಮುಗಿದು ಹೋಗ್ಯದ, ನನಗೆ ಕರ್ಕೊಂಡ್ಬಿಡು ಮ್ಯಾಗೆ ಅಂತ ನನಗಂತಾಳ ಅಕ್ಕಿ. ಅಕ್ಕಿ ಎಷ್ಟು ಜಾಬಾದ ಇದ್ದಾಳಂದ್ರೆ, ಅಕ್ಕಿನ ನಾ ಕರ್ಕೋಬೇಕಂದ್ರೆ ಮೊದಲು ನಾವು ಹೋಗಿರ್ಬೇಕಲ್ಲ ಮ್ಯಾಗ. ನಾವು ಹೋಗಿದ್ನಂದ್ರೆ ಅಕ್ಕಿನ ಕರ್ಕೋಬೇಕು. ಅಕ್ಕಿ ಮೊದಲು ನನ್ನ ಕಳಿಸಿ ಆಮೇಲೆ ಬರ್ಬೇಕನ್ನಕ್ಕೆ ಅಕ್ಕಿ ಜಾವಾದೆ. ಇಂಥ ಭಕ್ತರು ಇರ್ತಾರೆ, ನಮಗೂ ಕಾಡೋರು ಭಾಳ ಜನ ಇರ್ತಾರೆ. ಅದಕ್ಕೆ ಜೀವನದೊಳಗೆ ಎಲ್ಲರಿಗೂ ಸಹಿತ ಕಷ್ಟ ಅಂತಕ್ಕಂಥದ್ದು ಬಿಟ್ಟಿದ್ದಲ್ಲ. ಯಾವ ಸನ್ಯಾಸಿ ಆಗಿರ್ಲಕ್ಕ, ಯಾವ ಸಂಸಾರ ಆಗಿರ್ಲಕ್ಕ, ಬ್ರಹ್ಮಾಚಾರ ಆಗಿರ್ಲಕ್ಕ, ಎಲ್ಲರಿಗೂ ಜೀವನದೊಳಗೆ ಕಷ್ಟ ದುಃಖ ಅಂತಕ್ಕಂಥದ್ದು ಬರೋದ. ಅದಕ್ಕೆ ನೀವು ಜೀವನದೊಳಗೆ ಏನಿಲ್ಲಿ ಕುಳಿತ ಎಲ್ಲ ತಾಯಂದಿರಿಗೂ ಶರಣರಿಗೆ ಹೇಳೋದಿಟ್ಟ, ನೀವು ಜಗಳಾಡ್ತಿದ್ರೆ ಜಗಳಾಡ್ರಿ, ನಿಮಗೆ ಜಗಳಾಡಕ್ಕೆ ಬೇಡ ಅನ್ನೋದಿಲ್ಲ. ಆದರೆ ನಿಮ್ಮ ಜಗಳ ಎಲ್ಲಿರ್ಬೇಕಂದ್ರೆ 4 ಗೋಡೆಗಳ ಮಧ್ಯೆ ಅಷ್ಟ ನಿಮ್ಮ ಜಗಳ ಇರ್ಬೇಕು. ಆ ಜಗಳ ಹೊರಗೆ ಬರಕ್ಕೆ ಬಿಡಬಾರ್ದು. ಆ ಜಗಳ ಹೊರಗೆ ಬಂದರೂ ಬರಲ್ಲ. ಆದ್ರೆ ಆ ಜಗಳ ಪಂಚಾಯತಿ ಕಟ್ಟಿ ಹತ್ಸಕ್ಕೆ ಬಿಡಬೇಡ. ಲಾಸ್ಟ್ ಪಂಚಾಯತಿ ಕಟ್ಟಿ ಹತ್ತಿದ್ರು ಹತ್ತಲ್ಲ. ಆದ್ರೆ ಆ ಜಗಳ ಪೊಲೀಸ್ ಮೆಟ್ಲ ಹತ್ತಕ್ಕೆ ಬಿಡಬೇಡ. ಪೊಲೀಸ್ ಮೆಟ್ಲ ಹತ್ತಿದ್ರು ಹತ್ತಲ್ಲ. ಆದ್ರೆ ಆ ಜಗಳ FIR ಹರ್ಸಕ್ಕೆ ಹೋಗ್ಬೇಡ. FIR ಹರಿಸಿದ್ರು ಹರ್ಸಲ್ಲ. ಆದ್ರೆ ಆ ಜಗಳ ಕೋರ್ಟ್ ಮೆಟ್ಲ ಹತ್ತಕ್ಕೆ ಬಿಡಬೇಡ. ಈ ಕಡೆ ಕೋರ್ಟ್ ಮೆಟ್ಲ ಹತ್ತಿದ್ರೆ ಜಾಮೀನು ಇಲ್ಲ, ಜಮೀನು ಇಲ್ಲ, ಮುಖಾಮಾರಿಗೂ ಅನುಭವಿಸ್ಕೊಂಡು ಮನೆಗೆ ಊರಿಗೆ ಬ್ಯಾಸರ ಆಗಕ್ಕೆ ಹೋಗ್ಬೇಡ್ರಿ ಅಂತ ನಿಮ್ಗೊಂದು ಒಳ್ಳೆ ಸಂದೇಶ ಹೇಳ್ತೀನಿ. ಯಾರು ಕೂಡ ಮನೆ ಒಳಗೆ ಜಗಳಾಡಕ್ಕೆ ಹೋಗ್ಬೇಡ್ರಿ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಶಿವಂಗೆ ಅಂತ ಹೇಳ್ತಾರೆ. ನಮ್ಮ ಮಠಕ್ಕೆ ಒಬ್ಬರು ಬಾಡಿಗೆ ಅದಾರ, ನಮ್ಮ ಮಠದೊಳಗೆ. ಅವರು ನಮ್ಮ ಕಾಂಪ್ಲೆಕ್ಸ್ದೊಳಗೆ ಬಾಡಿಗೆ ಅದಾರ. ಅವರು ದಿನ ಜಗಳ ಅವ್ರ ಮನೆ ಒಳಗೆ.
ಅವ್ರಿಗೆ ನಾ ಯಾಕೆ ಜಗಳ ಆಡ್ತೀವಿ ಅಂತ ನಾವು ಒಬ್ಬ ಯುವಕಗೆ ಕೇಳಿದೆ. ಅವಾಗ ಅವ ಅಂದ, ಅಜ್ಜರ ಏನು ಮಾಡೋದ್ರಿ ಅಜ್ಜರ, ನಮ್ಮ ಮನೆ ಒಳಗೆ ಹೊರಗೆ ಬಿಸ್ನೆಸ್ ಮಾಡಕ್ಕೆ ಹೋಗ್ತೀನಿ ಅದ್ರ ಟೆನ್ಷನ್, ಮನ್ಯಾಗ ದುಡಿದು ಬರ್ತೀನಿ ಎಲ್ಲ ಟೆನ್ಷನ್, ಹೊರಗೆ ಎಲ್ಲರ ಜೋಡಿ ಟೆನ್ಷನ್ ಇರ್ತದ, ಮನೆಗೆ ಚಂದ ನೆಮ್ಮದಿಯಿಂದ ಬಂದೀನಿ ಅಂದ್ರೆ ಆಕಿನೂ ಒದರ್ದ ಮಾಡ್ತಾಳೆ. ಎಷ್ಟತ್ರ ತಡ್ಕೊಡ್ರಿ, ಇದು ಸಾಕಾಗ್ಬಿಟ್ಟದ ಅಜ್ಜರ, ನಮ್ಮ ಸಂಸಾರ ನಡಿಬೇಕಂದ್ರೆ ನೀವೋ ಒಂದು ಏನರ ಆಶೀರ್ವಾದ ಮಾಡ್ರಿ, ಏನೋ ಹೇಳ್ರಿ ಅಂತ ನನಗೆ ಹೇಳೋದು. ಅದಕ್ಕೆ ನಾ ಹೇಳಿದೆ, ಇಂಥವು ಬರ್ತಾವೆ ನಮ್ಮ ಕೇಸ್, ಒಳ್ಳೆಯವ್ರಿದ್ದ ಬರ್ತಾರೆ ಇಲ್ಲ ನಮ್ಮ ಹತ್ರ, ಸಂಸಾರ ಏನ್ರ ಕೆಟ್ಟಾಗ ಬರ್ತಾರೆ ನಮ್ಮ ಹತ್ರ. ಅವಾಗ ಸ್ವಾಮಿಗಳು ನೆನಪಾಗೋದು ಎಲ್ಲರಿಗೆ. ಅವಾಗ ಅವ ಅಂದ, ನೀ ಏನೂ ಮಾಡಕ್ಕೆ ಹೋಗ್ಬೇಡಪ್ಪ, ನಿಮ್ಮ ಸಂಸಾರದೊಳಗೆ ಏರಾಪುರಿ ಆಗ್ತಿರ್ತದೆ, ನಿಮ್ಮ ಹೆಂಡ್ತಿಗೆ ಬಂದ ಮ್ಯಾಗ ನೀ ಏನೂ ಅನ್ನಕ್ಕೆ ಹೋಗ್ಬೇಡ, ನೀವು ಒಂದ ಮಾತು ಹೇಳ, ಅಕ್ಕಿ ಏನೋ ಮಾಡಲ್ಲಕ್ಕ, ಅಡ್ಗೆ ಮಾಡಲ್ಲಕ್ಕ, ಚಲೋ ಬಟ್ಟೆ ಉಡಲ್ಲಕ್ಕ, ಏನೋ ಮಾಡಲ್ಲಕ್ಕ, ಆಕಿಗೆ ಏನಂದ್ರೆ ಭಾರಿ ಹುಟ್ಟಿ ನೋಡು ಬಟ್ಟೆ ಅನ್ನೋದು. ಆಕಿ ಯಾವ್ದಾರ ಅಡುಗೆ ಮಾಡಲಕ್ಕ, ಹೆಂಗಾರ ಹುಳಿಯಾರ ಮಾಡಿರ್ಲಕ್ಕ, ಸಪ್ಪರ ಮಾಡಿರ್ಲಕ್ಕ, ಬೆಲ್ವೆಲ್ಚರ ಹೆಂಗಾರ ಮಾಡಿರ್ಲಕ್ಕ, ಆಕಿಗೆ ಏನು ಹೋಗತ್ತಂದ್ರೆ ಭಾರಿ ಚಂದ ಅಡುಗೆ ಮಾಡಿ ನೋಡಂದ್ರು. ಇಟ್ಟು ಮಾಡ್ಕೊತ ಹೋಗಪ್ಪ, ನಿನ್ನ ಸಂಸಾರ ಚೆನ್ನಾಗಿ ನಡೀತದ ಅಂತ ನಾ ಹೇಳಿ ಕಳಿಸಿದೆ. ಅದು ಎಡಬಟ್ಟು ಏನಾಗಿತ್ತಂದ್ರೆ ಮನೆ ಒಳಗೆ ಅವ ಹೋದ ಭಾಳ ದಿವ್ಸಕ್ಕೆ ಆ ಹೆಂಡ್ತಿ ಅಡುಗೆ ನೀಡಿದ ಮ್ಯಾಗ ಅವ ಊಟ ಮಾಡಿದ, ವಿಶೇಷ ಹೋಳ್ಗೆ ಊಟ ಮಾಡಿದ. ಅವಾಗ ಹೋಳ್ಗೆ ಉಂಡ ಕೇಸಿಂದ ಸಾರು ಮಾಡಿದ್ಲು, ಅನ್ನ ಸಾರ ಉಂಡ ಮ್ಯಾಗ ಅವ ಅಂದ, ನಾ ಹೇಳಿದ ಮಾತು ನೆನಪು ಮಾಡ್ಕೊಂಡು ಅವ ಏನಂದ್ರೆ, ಏನು ಚಲೋ ಸಾರು, 20 ವರ್ಷ ಆಯ್ತು ಮದುವೆ ಆಗಿ, ಇಟ್ಟು ಚಲೋ ಸಾರು ಉಂಡೇ ಇಲ್ಲ ನೋಡಿ ನನ್ನ ಜೀವನದಾಗ ಅಂದ್ಬಿಟ್ಟು ನೋಡಿ. ಅವಾಗ ಹೇಳ್ತಿ ಅಂದ್ಲಂತ, ಈ ಮೊದಲು ಗಂಡನ ಕಪ್ಪಾಳ ಕೊಡದ್ಲಂತಕ್ಕೆ. ಅಲ್ಲ ಸಾರು ಚಲೋ ಆಗೈತೆ ಅಂತ ನಾ ಹೇಳಕತ್ತೀನಿ, ನನಗೆ ನೀ ಯಾಕೆ ಕೊಡದೆ ಅಂತ ಕೇಳಿದಾಗ ಅವಾಗ ಅಂದ್ಲಂತಕ್ಕಿ, ಇಟ್ಟು 20 ವರ್ಷ ಆಯ್ತು ಅಡ್ಗೆ ಮಾಡಕತ್ತು, ಒಂದು ದಿವಸ ಹೊಗಳಿಲ್ಲ ನೀನು, ಇವತ್ತು ಬಾಜು ಮನೆಗೆ ಹೋಗಿ ಸಾರು ತಂದಂದಿನಿ, ಇವತ್ತು ಹೊಗಳಕತ್ತಿ ಹಂಗಂತಕ್ಕಿ. ಹಿಂಗೆ ನೋಡು ಒಂದೊಂದು ಜೀವನದೊಳಗೆ. ಅದಕ್ಕೆ ಒಮ್ಮೆ ಹಿಂಗೂ ಆಗ್ತಿರ್ತಾವೆ, ಎಡದ್ರ ತೊಡರ ಎಲ್ಲರೂ ಬರ್ತಾ ಇರ್ತಾವೆ. ಚಂದ ನೆಮ್ಮದಿಯಿಂದ ನಾವೆಲ್ಲರೂ ಕೂಡ ಪ್ರೀತಿ ಮಾಡ, ಯಾರ ಜೋಡಿನೂ ದ್ವೇಷ ಕಟ್ಕೊಳಕ್ಕೆ ಹೋಗ್ಬೇಡ್ರಿ, ಎಲ್ಲರ ಜೋಡಿ ಪ್ರೀತಿಯಿಂದ ಬದುಕೋದನ್ನು. ದ್ವೇಷ ಬಿಡ್ರಿ, ಪ್ರೀತಿ ಮಾಡ್ರಿ. ದ್ವೇಷ ಬಿಡು, ಪ್ರೀತಿ ಮಾಡ. ನಾ ದ್ವೇಷ ಬಿಡು ಅಂತೀನಿ, ಪ್ರೀತಿ ಮಾಡೋಣ ಬಗ್ಗೆ. ದ್ವೇಷ ಬಿಡು, ಪ್ರೀತಿ ಮಾಡು, ಇಟ್ಟ ಜೀವನದೊಳಗೆ ಸೂತ್ರ ಅನುವರ್ಸ್ಕೊಂಡ್ಬಿಡ್ರಿ. ಬೇರೆ ಏನೂ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ಬಟ್ ಜೀವನದೊಳಗೆ ಯಾವಾಗಲೂ ಕೂಡ ನಕ್ಕೋತಾ ಇರ್ರಿ. ಅದ್ರ ಸಮೇತ ನಮ್ಮ ಕಮಿಟಿಯವರು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದಕ್ಕೆ ಯಾರ ಜೋಡಿ ಹೇಳ್ತಾರ, ದರಾ ಬೇಂದ್ರೆ ಅಜ್ಜ ಒಂದು ಮಾತು ಹೇಳ್ತಾನೆ, ಭಾಳ ಕಿಮ್ಮತ್ತಿನ ಮಾತು, ನಕ್ಕ 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 ಸಾಯ್ರಿ ನಕ್ಷತ್ರ ಹಾಕಿರಂತ ದರಾ ಬೇಂದ್ರೆ ಅಜ್ಜ ಹೇಳ್ತಾನೆ. ಅದಕ್ಕೆ ಯಾವುದೂ ಜೀವನದೊಳಗೆ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ, ಚಂದ ನಕ್ಕೋತಾ ಇರ್ರಿ, ಯಾರ ಜೋಡಿನೂ ದ್ವೇಷ ಕಟ್ಕೊಳಕ್ಕೆ ಹೋಗ್ಬೇಡ್ರಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ತಿಳಿ ಹೇಳಿ, ನನಗೂ ಕೂಡ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಇಪ್ಪರ್ಗಿ ಗ್ರಾಮಕ್ಕೆ ಬಂದು ಭಾಳ ಅಂದ್ರೆ ಭಾಳ ಖುಷಿ ಆಗಿದೆ. ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ನನಗೂ ಕೂಡ ಆತು. ನಮ್ಮ ಹಿಂದಿನ ಗುರುಗಳ ಜೋಡಿ ಅಜ್ಜವರು ಭಾಳ ಒಂದು ಅವಿನಾಭಾವ ಸಂಬಂಧ. ನಮ್ಮ ಅಜ್ಜರು ಓಲೆ ಮಠದೊಳಗೆ ಯಾವುದೇ ಪ್ರತಿ ಫಂಕ್ಷನ್ ಇದ್ರೂ ಕೂಡ ಅಜ್ಜವರು ಶ್ರೀಶೈಲ ಪೀಠಕ್ಕೆ ಆಗೋಕ್ಕಿಂತ ಬಿಫೋರ್ ಅವಾಗ ಓಲೆ ಮಠದೊಳಗೆ ಯಾವುದೇ ಫಂಕ್ಷನ್ ಆದರೂ ಕೂಡ ನಮ್ಮ ಅಜ್ಜವ್ರನ್ನ ಬಿಟ್ಟು ಓಲೆ ಮಠದೊಳಗೆ ಫಂಕ್ಷನ್ ಮಾಡ್ತಿದ್ದಿಲ್ಲ ನಮ್ಮ ಅಜ್ಜವ್ರು. ಅಷ್ಟು ಪ್ರೇಮ ನಮ್ಮ ಶ್ರೀಶೈಲ ಜಗದ್ಗುರು ಸನ್ನಿಧಿಯವರ ಮೇಲೆ. ಅದಕ್ಕೆ ಅವರು ಇವತ್ತು ಬಂದು ಅವ್ರ ಊರಿಗೆ ಬಂದು ಇವತ್ತು ಅವ್ರ ಆಶೀರ್ವಾದ ಆಗಿದ್ದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಯದ. ಅವ್ರ ಬಗ್ಗೆ ಒಂದು ಅಭಿಮಾನ ಏನು ನನಗೆ ಮೂಡುತ್ತದೆ ಅಂತಂದ್ರೆ, ಇವತ್ತು ನಮ್ಮ ಜಮಖಂಡಿ ಒಳಗೆ ಒಂದು ಯುಗಮಾನ ಉತ್ಸವ ಕಾರ್ಯಕ್ರಮ ಮಾಡಬೇಕಂತ ಅಲ್ಲೆಲ್ಲ ಶಾಸಕರು ಎಲ್ಲರೂ ಕೂಡಿ ಅಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ಎಲ್ಲ ಸಮಾಜದವರು ಎಲ್ಲರೂ ಮೀಟಿಂಗ್ ಮಾಡಿ ಯುಗಮಾನೋತ್ಸವ ಮಾಡಿ ಜಗದ್ಗುರು ಮಹಾಸನ್ನಿಧಿಯವರ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಮಾಡಬೇಕಂತ ಎಲ್ಲರೂ ತೀರ್ಮಾನ ಮಾಡಿದಾಗ, ಅವಾಗ ಜಗದ್ಗುರು ಮಹಾಸನ್ನಿಧಿಯವರು ಏನು ಹೇಳ್ತಾರೆ ಅಂತಂದ್ರೆ, ಈಗ ಯುದ್ಧ ನಡೆದ ಭಾರತ ದೇಶ ಪಾಕಿಸ್ತಾನದ ವಿರುದ್ಧ, ಉಗ್ರಗಾಮಿಗಳ ವಿರುದ್ಧ ಇವತ್ತ ಯುದ್ಧ ನಡೆದದ. ಇಂಥ ಸಂದರ್ಭದೊಳಗ ಅಡ್ಡ ಪಲ್ಲಕ್ಕಿ ಮಾಡೋದು ಬೇಡ, ನಮ್ಮ ಭಾರತ ದೇಶ ಶಾಂತ ಆಗುವವರೆಗೂ ಸಹಿತ ನಾ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಮಾಡಲ್ಲ ಅಂತ ತಿಳ್ಕೊಂಡು ಜಗದ್ಗುರು ಮಹಾಸನ್ನಿಧಿಯವರು ಹೇಳ್ತಾರೆ ಅಂತಂದ್ರೆ, ಇಂಥ ಜಗದ್ಗುರುಗಳು ಅದು ನಮ್ಮ ನಾಡಕ್ಕೆ ಸಿಕ್ಕಿದ್ದು, ಅದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ನೀವೆಲ್ಲರೂ ಕೂಡ ಭಾವಿಸ್ಕೊಳ್ಬೇಕು. ಅಂತ ಜಗದ್ಗುರು ಮಹಾಸನ್ನಿಧಿಯವರಿಗೆ ಒಮ್ಮೆ ಕೈ ಮೇಲೆ ಎತ್ತಿ ನಾವು ಅಭಿಮಾನದ ಚಪ್ಪಾಳೆಯನ್ನು ನಾವೆಲ್ಲರೂ ಸಹಿತ ಕಾಡ್ತಾವೆ. ಅದೇ ತರನಾಗಿ ದಾಸೋಹ ರತ್ನ ಅನ್ನದಾನೇಶ್ವರ ಸ್ವಾಮಿಗಳು ಅವ್ರ ಬಗ್ಗೆ ಭಾಳ ಪ್ರೇಮ ನನಗೆ. ನಾ ಇವತ್ತು ಒಲೆ ಮಟ್ಟಕ್ಕೆ ಹೇಳೇ ಬಿಡ್ತೀನಿ ನೋಡ್ರಿ, ನಾನು ನಿಮ್ಮ ಋಣ ಏನೈತೆ ಅನ್ನೋದು ಈಗ ಹೇಳಬಿಡ್ತೇನೆ. ನಾವು ಒಲೆ ಮಟ್ಟಕ್ಕೆ ಇವತ್ತು ಆಗ್ಬೇಕಾಗಿತ್ತಂದ್ರೆ ಕಾರಣನ ಅವ್ರು ನನಗೆ. ಹೆಂಗೆ ಅಂತೀರ ಹೆಂಗೆ ಗತ್ತು ಮನಸ್ಸಿನಾಗ ಮೂಡ್ಬೋದು. ನಾವು ಒಂದು ದಿವಸ ಸೋಮವಾರ ದಿವಸ
ಅವ್ರನ್ನ ಭೇಟಿ ಆಗ್ಬೇಕಂತ ಅವ್ರ ಮಠಕ್ಕೆ ನಾನು ಬಂದಿದ್ದೆ. ಅವಾಗ ರಾತ್ರಿ ಲೇಟ್ ಆಗಿತ್ತು. ನಾನೇನು ಮಾಡಿದ್ದೆ, ಓಲೆ ಮಠದಾಗ ವಸ್ತಿ ಇದ್ದಾಗ ಅವಾಗ ಹೊಲೆ ಮಠದ ಹಿಂದಿನ ಗುರುಗಳು ಅವಾಗ ನನಗೆ ಹೊಸದಾಗಿ ಪರಿಚಯ ಆದ್ರು. ನಾ ಎಲ್ಲಿಗೆ ಬಂದಿನಿ, ಇವ್ರನ್ನ ಭೇಟಿ ಆಗ್ಬೇಕಂತ ನಾ ಜಮಖಂಡಿಗೆ ಬಂದಿದ್ದೆ. ಅವಾಗ ಹೊಲೆ ಮಠಕ್ಕೆ ವಸ್ತಿ ಬಂದಿದ್ದೆ. ಅವಾಗ ಅಭಿನವ ಕುಮಾರ ಚನ್ನಬಸವ ಸ್ವಾಮಿಗಳು ಪರಿಚಯ ಆಯ್ತು. ಅವಾಗ ಪರಿಚಯ ಆಗಿ ನನ್ನ ಹಿನ್ನೆಲೆಯನ್ನು ಎಲ್ಲವನ್ನು ಕೇಳಿ ಇವರ ನನ್ನ ಮಠಕ್ಕೆ ಉತ್ತರಾಧಿಕಾರಿ ಮಾಡ್ಕೊಳ್ಬೇಕಂತ ತಿಳ್ಕೊಂಡು ಅವಾಗ ನಿರ್ಧಾರ ಮಾಡಿದ್ರು ನಮ್ಮ ಅಜ್ಜವ್ರು, ಹೊಲೆ ಮಠದ ಅಜ್ಜರು. ಅದಕ್ಕೆ ಮೇನ್ ಕಾರಣನ ಅವ್ರು ಹಾಕ್ಯಾರ ನನ್ನ ಜೀವನದೊಳಗೆ. ಅದಕ್ಕೆ ಅವ್ರನ್ನ ಯಾವಾಗಲೂ ಕೂಡ ನಾನು ನೆನೆಸ್ಕೊತಾ ಇರ್ತೇನೆ. ಅದಕ್ಕೆ ಅವ್ರದ್ದು ಇವತ್ತು ಅವ್ರ ದರ್ಶನ ಆಗಿದ್ದು ಕೂಡ ನನಗೆ ಭಾಳ ಖುಷಿಯನ್ನು ತಂದಿದೆ. ಎಲ್ಲೇ ಈ ಭಾಗದೊಳಗೆ ಎಲ್ಲೇ ದಾಸೋಹ ನಡೆದ್ರು ಕೂಡ ಅಲ್ಲಿ ಯಾರ್ದು ದಾಸೋಹ ಸೇವೆ ನಡೀತಿರ್ತದಂದ್ರೆ ಅದು ಅನ್ನದಾನೇಶ್ವರ ಸ್ವಾಮಿಗಳದ ನಡೀತಿರ್ತದಂತ ನಾ ಹೇಳೋ ಮಾತಂದ್ರೆ. ಈ ಕಡೆ ಜನ ಭಕ್ತರು ಹೇಳೋ ಮಾತು, ಸೋಮವಾರನ ಭಕ್ತಂದ್ರೆ ಸಾಕು ಬಂಡಿ ಗಣಿ ಒಳಗೆ ಜಾತ್ರೆ ಸಂಭ್ರಮ. ನಮ್ಮ ಮಠದೊಳಗೆ ವರ್ಷಕ್ಕೊಮ್ಮೆ ಜಾತ್ರೆ ಬಂದ್ರೆ ಬಂಡಿ ಗಣಿ ಒಳಗೆ ಸೋಮವಾರಕ್ಕೊಮ್ಮೆ ಜಾತ್ರೆ ನಡೀತದೆ. ಲಕ್ಷಾಂತರ ಜನ ಬಂದು ಅಲ್ಲಿ ದಾಸೋಹವನ್ನು ಸ್ವೀಕರಿಸ್ತಾರೆ. ಅದಕ್ಕೆ ಅವರು ಪರಮ ಪೂಜ್ಯರು ಬಂದಿದ್ದಾರೆ. ಅವ್ರಿಗೂ ಕೈ ಮೇಲೆ ಎತ್ತಿ ಜೋರಾದ ಚಪ್ಪಾಳೆ ಮಾತಾಡ್ತಾರೆ. ಅದೇ ತರನಾಗಿ ನಮ್ಮ ರುದ್ರಾಕ್ಷಿ ಮಠದ ಅಪ್ಪರು ಅವ್ರಿಗೂ ಜೋರು ಚಪ್ಪಾಳೆ ತಟ್ರಿ. ನಾ ಹೇಳ್ತಾ ಹೋಗ್ತೀನಿ ಹಂಗ ಚಪ್ಪಾಳೆ ತಟ್ಟಬೇಕು. ನೀವು BP ಶುಗರ್ ಒಟ್ಟ ಬರೋಂಗಿಲ್ಲ. 3 ಲಾಭದ ಚಪ್ಪಾಳೆ ತಟ್ಟೋದ್ರಿಂದ. ಒಂದನೇದು BP ಶುಗರ್ ಒಟ್ಟ ಬರೋಂಗಿಲ್ಲ. ಎರಡನೇದು ಏನಂತಂದ್ರೆ ಯಾರ ಬಾಜು ಮಲ್ಕೊಂಡಿದ್ರಂದ್ರೆ ಹೆಚ್ಚಕ್ಕ. ಮೂರನೇದು ಏನಂದ್ರೆ ಸೊಳ್ಳೆ ಬಂದಿದ್ವು ಅಂದ್ರೆ ಸತ್ತು ಹೋಕ್ಕವು. ಇಟ್ಟು 3 ಲಾಭ ಅದಾವ. ಅದೇ ತರನಾಗಿ ನಮ್ಮ ಸಿದ್ದಾರೂಢ ಅಪ್ಪಗಳು ಅವರು ಅದ್ಭುತವಾದ ಪ್ರವಚನವನ್ನು ನೀಡ್ತಾರೆ. ಅವ್ರ ಹಿಂದಿನ ಅಪ್ಪಾರ ಶಿವಪುತ್ರ ಶಿವರುದ್ರ ಶರಣರು ಅವ್ರದ್ದು ಪ್ರವಚನ ಅತ್ನಿ ಒಳಗೆ ಅಧ್ಯಯನ ಮಾಡುವಾಗ ಪ್ರವಚನವನ್ನು ಕೇಳಿದ್ದೆ ಶ್ರಾವಣ ಮಾಸದೊಳಗೆ. ಇವರು ಕೂಡ ಅದ್ಭುತವಾಗಿ ಪ್ರವಚನವನ್ನು ನೀಡ್ತಾರೆ. ಅವ್ರಿಗೂ ಜೋರಾದ ಚಪ್ಪಾಳೆ ತಟ್ಟ. ಅದೇ ತರನಾಗಿ ಇಲ್ಲಿ ಸಂಗೀತ ಸೇವೆ ಮಾಡಕ್ಕೆ ಬಂದಿರತಕ್ಕಂಥ ನಮ್ಮ ಸಹೋದರಿ ಸರಸ್ವತಿ ಸಬರದ ಅವರು ಭಾಳ ಅದ್ಭುತವಾಗಿ ಸಂಗೀತವನ್ನು ಆಡ್ತಾರೆ. ಅವ್ರಿಗೂ ಜೋರು ಚಪ್ಪಾಳೆ ತಟ್ರಿ. ನಮ್ಮ ಹನುಮಂತ ತನಕ ತಬಲವಾದ ಅವ್ರಿಗೂ ಜೋರು ಚಪ್ಪಾಳೆ ತಟ್ರಿ. ಮತ್ತು ಆಗಲು ಈ ಕಾರ್ಯಕ್ರಮ ನಡಿಬೇಕಂದ್ರೆ ಅಷ್ಟು ಸರಳ ಇರಲಿದೆ. ಈ ಕಾರ್ಯಕ್ರಮ ನಡಿಬೇಕಂದ್ರೆ ನಮ್ಮ ಹಿರಿಯರು ಯುವಕರು ಎಷ್ಟು ದಿನದ ನಿದ್ದೆ ಕಳೆದಾರ ಅವ್ರಿಗೆ ಗೊತ್ತದ. ಆ ಸ್ವಾಮಿಗಳಿಗೆ ಆಮಂತ್ರಣ ಕೊಡೋದು, ನಮ್ಮ ಹತ್ರ ಯಾವಾಗ ಬಂದಾರ 1 ತಿಂಗಳದಿಂದ ಆಮಂತ್ರಣ ಕೊಡಕ್ಕೆ ಬಂದಾರ ಅವ್ರು. ಹಂಗೆ ಈ ಕಾರ್ಯಕ್ರಮ ಮಾಡೋಕ್ಕೆ ಭಾಳ ಕಷ್ಟಪಟ್ಟು ಸಂಘಟನೆಯನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಭೂತರಾಗಿರ್ತಕ್ಕಂಥ ಇಪ್ಪರಿಗೆ ಗ್ರಾಮದ ಎಲ್ಲ ಹಿರಿಯರಿಗೂ ಯುವಕರಿಗೆ ಅವ್ರಿಗೂ ಜೋರು ಚಪ್ಪಾಳೆ ತಟ್ರಿ ಎಲ್ಲರಿಗೂ. ಮತ್ತು ಇಲ್ಲಿ ನಮ್ಮ GH ಮೀಡಿಯಾ ಬಂದಾನ. ಅವ ಯೂಟ್ಯೂಬ್ ಚಾನಲ್ದೊಳಗೆ ಎಲ್ಲ ಶರಣರ ಪ್ರವಚನವನ್ನು ಬಿಡುತ್ತಿರ್ತಾನೆ ಯೂಟ್ಯೂಬ್ದೊಳಗೆ. ಅವನು ಕೂಡ ಬಂದಿದ್ದಾನೆ. ಅವ್ರಿಗೂ ಜೋರು ಚಪ್ಪಾಳೆ ತಟ್ರಿ. ಅದೇ ಥರನಾಗಿ ನಮ್ಮ ಫೋಟೋಗ್ರಾಫರ್ ಅವರು ನಮ್ಮ ಜಮಖಂಡಿ ತಾಲೂಕಿನ ಅಧ್ಯಕ್ಷರವರು, ನಮ್ಮ ಫೋಟೋಗ್ರಾಫರ್ ಅವ್ರ ಹೆಸರೇನ್ರಿ ಈರಣ್ಣ ಅವರು ಕೂಡ ಚಂದ. ಅವ್ರ ಕಷ್ಟ ಎಷ್ಟು ಇರ್ತದಂದು ಫೋಟೋಗ್ರಾಫರ್ಗಳು ಅಷ್ಟು ಕಷ್ಟ ಇರೋಂಗಿಲ್ಲ. ನೀವು ಈಗ ಎಲ್ಲ ಫೋನ್ ಬಂದುಬಿಟ್ಟವು, ಫೋಟೋ ಹೊಡಿದ ಅವ್ರು ಎಲ್ಲಿ ಹೋಗಿರ್ತಾರೆ ಅವ್ರ ಕಿಮ್ಮತ್ತ ಎಲ್ಲಾರ್ದಂಗೆ ಆಗಿರ್ತದೆ ಇವತ್ತು. ಅದಕ್ಕೆ ನಿಮ್ಗೆ ಒಂದು ವಿನಂತಿ ಏನಂದ್ರೆ, ಯಾರೇ ಫೋಟೋಗ್ರಾಫರ್ ನಿಮ್ಮ ಸಮಾರಂಭದೊಳಗೆ ಫೋಟೋ ತೆಗಿಯಕ್ಕೆ ಬಂದಾಗ ದಯವಿಟ್ಟು ನಿಮ್ಮ ಫೋನ್ಗಳು ಒಂದು ಸ್ವಲ್ಪ ಸ್ವಿಚ್ ಆಫ್ ಮಾಡ್ರಿ. ಅವ್ರನ್ನ ಎದಕ್ಕೆ ಕರೆಸಿರ್ತೀರಿ ನೀವು? ಫೋಟೋ ಹೊಡ್ಯಾಕಂತ ಕರೆಸಿರ್ತೀರಿ. ಅವ್ರ ಮುಂದೆ ನೀವು ದೊಡ್ಡ ಫೋನ್ ಹಿಡಿದ್ರೆ ಅವ್ರನ್ನ ಯಾಕೆ ಕರೆಸೋದು ಬೇಕಾಗೈತಿ? ಅವ್ರಿಗೆ ಬಂದಾಗ ಚಂದ ಊಟ ಮಾಡಿರಿ ಇಲ್ಲೋ ಅವ್ರಿಗೆ ಕಾಳಜಿ ಮಾಡೋರೆ ನಿಮ್ಮ ಸಂಭ್ರಮದೊಳಗೆ ನೀವೆಲ್ಲರೂ ಕೂಡ ಇರ್ತೀರ. ಅದಕ್ಕೆ ಫೋಟೋಗ್ರಾಫರ್ಗಳಿಗೆ ಒಂದು ಸ್ವಲ್ಪ ಕಿಮ್ಮತ್ತು ಕೊಡುವಂಥವ್ರು ನಾವು ಆಗ್ಬೇಕು. ಯಾಕಂದ್ರೆ ಅವ್ರ ಜೀವನದೊಳಗೆ ಎಂಥ ಪಾಠ ನಮಗೆ ಕಲಿಸ್ತಾರೆ ಅಂತಂದ್ರೆ, ಜೀವನದೊಳಗೆ ಒಂದು ದೊಡ್ಡ ಪಾಠ ಫೋಟೋಗ್ರಾಫರ್ದೊಳಗೆ ನಮಗೆ ಕಳಿಸ್ತಾರೆ. ಅವ್ರು ಫೋಟೋ ಹೊಡಿಯುವಾಗ ಒಂದು ಮಾತು ಹೇಳ್ತಿರ್ತಾರೆ. ಏನು ಹೇಳ್ತಿರ್ತಾರೆ? ಸ್ಮೈಲ್ ಪ್ಲೀಸ್. ಎಷ್ಟು ಚಂದ ಅಂತಿರ್ತಾರಲ್ಲ, ಸ್ಮೈಲ್ ಪ್ಲೀಸ್. ಈ ಜಗತ್ತಿನೊಳಗೆ ಯಾರ ಮಾತು ಕೇಳ್ಕೊಂಡ್ರು ಫೋಟೋಗ್ರಾಫರ್ ಮಾತು ಕೇಳಬೇಕು ನಾವು. ಅವ್ರು ಕೇಳ್ಕೊಂಡು ನಡೆಯಂಗಿಲ್ಲ. ಈ ಕಡೆ ಬಾ ಅಂದ್ರೆ ಈ ಕಡೆ ಬರ್ಬೇಕು, ಆ ಕಡೆ ಬಾ ಅಂದ್ರೆ ಆ ಕಡೆ ಬರ್ಬೇಕು. ಇಲ್ಲಕಂತ ಚಂದ ಫೋಟೋ ಬರೋಂಗಿಲ್ಲ. ಅವರು ಫೋಟೋ ಹೊಡಿವಾಗ ಸ್ಮೈಲ್ ಪ್ಲೀಸ್ ಅಂತ ಅರ್ತಿರ್ತಾರೆ. ಜೀವನದೊಳಗೆ ಇಟ್ಟ ಸತ್ಯ ಅರ್ಥ ಮಾಡ್ಕೋರಿ. ಫೋಟೋ ಹೊಡಿವಾಗ ಸ್ಮೈಲ್ ಕೊಟ್ರ ಆ ಫೋಟೋದಾಗ ಅಷ್ಟ ನಮ್ಮ ಮುಖ ಚಂದ ಕಾಣ್ತದ. ಬದುಕಿನ ಉದ್ದಕ್ಕೂ ಸ್ಮೈಲ್ ಕೊಡ್ಕೋತ ಇದ್ರ ಆ ಭಗವಂತನ ಫೋಟೋಗ್ರಾಫರ್ದೊಳಗೆ ನಮ್ಮ ಬದುಕು ಚಂದ ಕಾಣ್ತದ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಆ ಫೋಟೋಗ್ರಾಫರ್ಗೆ ಜೋರು ಚಪ್ಪಾಳೆ ತಡ್ರಿ. ಮತ್ತೆ ಯಾರಿಗಾರ ಸೌಂಡ್ ಸಿಸ್ಟಮ್ ಚಲೋ ಕೊಟ್ಟ ನಮ್ಮ ಇದ ಊರನವನು ಸತಿ ಊರಣವ ಅಂತ ನಮ್ಮಣ್ಣ, ಅವಂಗೂ ಜೋರು ಚಪ್ಪಾಳೆ ತಟ್ರಿ. ಮತ್ತು ಯಾರಿಗೂ ಉಳಿದಿಲ್ಲ. ಮತ್ತು ನೀವು ಇಟ್ಟು ಚಂದ ಪ್ರವಚನ ರೆಡಿಯಾಗಿ ಚಂದ ತಲೆ ಮ್ಯಾಗ ಸೆರಗು ಹಚ್ಕೊಂಡು ಎಷ್ಟು ಚಂದ ಗುಡ್ಡಾಪುರದ ಆನಂದೇವಿ ಕಣ್ಣಂಗೆ ಕಾಣಾಗುತ್ತೀರಿ ನೋಡಿ. ತಲೆ ಮ್ಯಾಗ ಸೆರಗು ಹಚ್ಕೊಂಡು ಈಗ ಆಜು ಬಾಜು ನೋಡಿ ಈಗ ತಲೆ ಸೆರಗು ಹಚ್ಕೊತಾರೆ.
ನೀವು ಇಷ್ಟು ಚಂದ ಪ್ರವಚನ ಕೇಳಕ್ಕೆ ಬಂದಿರಲ್ಲ, ನೀವು ಒಂದು ಸತ ಜೋರು ಚಪ್ಪಾಳೆ ತಡ್ರಿ. ಮತ್ತು ವಿಶೇಷ ಯಾರಿಗೆ ಇಟ್ಟು ಕಾರ್ಯಕ್ರಮ ನಡೆದ್ರು ಮನ್ಯಾಗ ಧಾರಾವಾಹಿ ನೋಡ್ಕೊತ್ ಕುಂತ ಅವ್ರಿಗೆ ಕೇಳುವಂಗೆ ಚಪ್ಪಾಳೆ ತಡ್ರಿ ಒಂದು ಸ್ವಲ್ಪ. ಮತ್ತು ಇನ್ನೊಂದು ಚಪ್ಪಾಳೆ ವಿಶೇಷ ಯಾರಿಗೆ ತಟ್ಟಬೇಕಂತಂದ್ರೆ ಇಂಥ ಕಾರ್ಯಕ್ರಮದೊಳಗೆ ಬಂದು ತಮ್ಮ ಅಳಿವು ಬಿಟ್ಟು ಹೊಸ ಹಾಕೊಂಡು ಹೋಗಿರ್ತಾರಲ್ಲ, ನಮಗೂ ಅಂಜಿಕೆ ಬರುತ್ತೆ, ತಳಗ ಬಿಟ್ಟು ಬಂದಿರ್ತೇವೆ ನಾವು, ಒಮ್ಮೆ ನಮ್ಮೂ ಎತ್ತಿರ್ತಾರೆ, ಅವ್ರಿಗೂ ಜೋರು ಚಪ್ಪಾಳೆ ತಡ್ರಿ, ಏನಾಗಲ್ಲ. ಮತ್ತು ಅಲ್ಲಿ ದಾಸೋಹ ಮಾಡ್ಸ್ಯಾರನ್ರಿ, ದಾಸೋಹ ಮಾಡ್ಸ್ಯಾರ. ಹಾಂ, ದಾಸೋಹ ಅಡಿಗೆ ಮಾಡದ ಕೈಗಳಿಗೂ ಜೋರು ಚಪ್ಪಾಳೆ ತಡ್ರಿ. ಯಾರು ದಾಸೋಹ ಸೇವೆ ಮಾಡ್ತಾರೆ ಅವ್ರಿಗೂ ಜೋರು ಚಪ್ಪಾಳೆ ತಡ್ರಿ. ಮತ್ತು ನಮ್ಮ ನಿರೂಪಣೆ ಮಾಡಿರ್ತಕ್ಕಂಥ ನಮ್ಮ ಅದ್ಭುತವಾಗಿ ನಿರೂಪಣೆ ಮಾಡಾಕತ್ತಾರ ಅವ್ರು. ಏನು ಗಡಬಡ ಗಡಬಡ ಹಂಗೆ ಒಂದು ಕಾರ್ಯಕ್ರಮ ಮುಗಿದ್ಮ್ಯಾಗ ಒಂದು ಕಾರ್ಯಕ್ರಮ ಎಷ್ಟು ಚಂದ ನಿರೂಪಣೆ ಮಾಡಾಕತ್ತಾರ, ಅವ್ರಿಗೂ ಜೋರು ಚಪ್ಪಾಳೆ ತಡ್ರಿ ಇಬ್ಬರಿಗೆ. ಮತ್ತು ಇಟ್ಟ ಜೀವನದೊಳಗೆ ಚಪ್ಪಾಳೆ ತಟ್ಕೊತ ಇರ್ರಿ. ಮತ್ತು ಹಿಂಗೆ ಮನೆ ಒಳಗೆ BP ಶುಗರ್ ಕಡಿಮೆ ಆಗ್ತದ ಅಂತ ತಿಳ್ಕೊಂಡು ರಾತ್ರಿ ಬತ್ತು ನಾನು ಚಪ್ಪಾಳೆ ಹೊಡ್ಕೊತ ಕುಂತೀರಿ ಮನ್ಯಾಗ. ಮತ್ತು ನಿಮ್ಮ ಮನೆಯವ್ರು ಆಮೇಲೆ ನಮ್ಮ ಮಟ್ಟಕ್ಕೆ ಬಂದಾರಂತೆ, ಅದಕ್ಕೆ ಎಲ್ಲಿ ಚಪ್ಪಾಳೆ ತಟ್ಬೇಕು ಅಟ್ಟ ತಟ್ಟಬೇಕು, ಎಲ್ಲಿ ನಗಬೇಕು ಅಟ್ಟನ ನಗು ಅಂದಾರ ಅಂತ ತಿಳ್ಕೊಂಡು ಮತ್ತು ಸ್ಮಶಾನದಾಗ ಹೋಗಿ ಅಲ್ಲಿ ನಕ್ಕೋತಕ್ಕಂತೀರಿ. ಒಟ್ಟು ಜೀವನದೊಳಗೆ ಇಟ್ಟ ಹೆಂಗೆ ಎಲ್ಲಿ ಯಾವಾಗ ಹೆಂಗೆ ಇರ್ಬೇಕು ಹಂಗೆ ನಕ್ಕೋತ ಯಾವಾಗಲೂ ಕೂಡ ಇರ್ರಿ. ನಿಮ್ಮ ಬದುಕೆಲ್ಲವೂ ಕೂಡ ಉದ್ಧಾರ ಆಗಲಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ಹೇಳಿ, ಆ ಜಗದ್ಗುರು ಮಹಾಸನ್ನಿಧಿಯ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರನ್ನು ರಕ್ಷಿಸಲಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ತಿಳಿ ಹೇಳಿ, ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ನಮ್ಮಂಥ ಸಣ್ಣ ಸ್ವಾಮಿ ಮೇಲೆ ಇರಲಿ ಅಂತಕ್ಕಂಥ ಮಾತು ಹೇಳಿ ನಾನು ಒಂದೆರಡು ಮಾತುಗಳಿಗೆ ವಿರಾಮ, ನೀವಿನ್ನೂ ಆರಾಮ.